ಮೂವಿ ಓಪನಿಂಗ್ ಸೀನಲ್ಲಿ ನಾವು ಒಂದು ರ್ಯಾಬಿಟ್ ನ ನೋಡ್ತೀವಿ. ಇದು ಸ್ಪೀಡಾಗಿ ಓಡ್ ಬರ್ತಾ ಇರುತ್ತೆ. ಬಂದ್ಬಿಟ್ಟು ತನ್ನ ಫ್ರೆಂಡ್ ಹತ್ರ ನಿಂತ್ಕೊಳ್ಳುತ್ತೆ. ನಿನ್ನ ಫ್ರೆಂಡ್ ಹೆಸರು ಬಂದ್ಬಿಟ್ಟು ಬೆಂಜಮಿನ್ ಅಂತ. ನಿನ್ನ ಫ್ರೆಂಡ್ ಹತ್ರ ಏನ್ ಪ್ಲಾನ್ ಆಗ್ತಾ ಇರ್ತಾನೆ ಅಂದ್ರೆ, ಇವನು ಒಂದು ಪಕ್ಕದ ಮನೆಯಲ್ಲಿ ಮೆಗ್ರೆಗರ್ ಅನ್ನ ಒಬ್ಬ ತಾತ ಇರ್ತಾನೆ. ಅವನು ತನ್ನ ಗಾರ್ಡನಲ್ಲಿ ತುಂಬಾ ಅಂದ್ರೆ ತುಂಬಾ ಈ ಹಣ್ಣುಗಳು ತರಕಾರಿಗಳು ಎಲ್ಲಾನು ಕೂಡ ಬೆಳೆದಿರ್ತಾನೆ. ಅದನ್ನ ಕಿತ್ಕೊಂಡು ತಿನ್ನಕ್ಕೆ ಇವು ಪ್ಲಾನ್ ಆಗ್ತಾ ಇರ್ತವೆ. ಬೆಂಜಮಿನ್ ಕೂಡ ಬೇಡ ಕಣೋ, ಅಲ್ಲಿ ಹೋದ್ರೆ ಓದ್ಸಲಿ ತಗ್ಲಾಕೊಂಡಿದ್ಯಾ, ಈ ಸಲ ಹೋದ್ರೆ ಸುಮ್ಮನೆ ಬಿಡಲ್ಲ ಅವನ್ನ ಅಂತ ಇವನ್ ಕೇಳ್ತಿರ್ಬೇಕಾದ್ರೆ ಈ ಬಾರ ಏನೂ ಆಗಲ್ಲ ಅಂತ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ನಾವು ಅವ್ನ 3 ತಂಗಿಗಳನ್ನ ನೋಡ್ತೀವಿ. ಬೇಟೆ ಅವನು ಕೂಡ ಅವ್ರ ತಂಗಿಗಳನ್ನೆಲ್ಲ ಕರ್ಕೊಂಡು ಒಂದ್ ಮರದ ಮೇಲೆ ಕೂತ್ಕೋತಾರೆ. ಕೂತ್ಕೊಂಡ್ಬಿಟ್ಟು ಯಾವ ರೀತಿ ಇದನ್ನ ಕಳ್ತನ ಮಾಡ್ಬೇಕು ತಗ್ಲಾಕೊಳ್ದಲೆ ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ. ಸರಿ, ಪ್ಲಾನ್ ಮಾಡ್ಕೊಂಡು ಶಿಸ್ತಾಗಿ ಆ ಗಾರ್ಡನ್ ಒಳಗಡೆ ಪೀಟರ್ ಮಾತ್ರ ಹೋಗ್ತಾನೆ. ಪೀಟರ್ ಹೋಗ್ಬಿಟ್ಟು ಅಲ್ಲಿರೋ ಎಲ್ಲ ಟೊಮೊಟೊ ಹಣ್ಣುಗಳನ್ನೆಲ್ಲ ಕಿತ್ಕೊಂಡು ಈ ಸೈಡ್ ಆಗ್ತಾ ಇರ್ತಾನೆ. ಇಲ್ಲಿ ಇವ್ರ ತಂಗಿಗಳೆಲ್ಲ ಅವ್ನು ಯಾವ ಕಡೆ ಬರ್ತಾ ಇದ್ದಾನೆ ಅದನ್ನೆಲ್ಲ ಡೈರೆಕ್ಷನ್ ಕೊಡ್ತಾ ಇರ್ತಾರೆ ಇವ್ರಿಗೆ. ಇವನು ಅಲ್ಲಿರೋ ಎಲ್ಲ ಟೊಮೊಟೊಗಳನ್ನ ಕ್ಯಾರೆಟ್ಗಳನ್ನ ಕಿತ್ಕೊಂಡು ಹಾಕ್ತಾ ಇರ್ತಾನೆ. ಒಂದು ಟೊಮೊಟೊ ಮಾತ್ರ ಆ ಒಂದು ಟ್ರ್ಯಾಪ್ ಅಲ್ಲಿ ಇಕ್ಕಿರ್ತಾನೆ. ಈ ಮೊಲಗಳು ತಗ್ಲಾಕೊಳ್ಳಿ ಅಂತ ಒಂದು ಟ್ರ್ಯಾಪ್ ಇಕ್ಕಿರ್ತಾನೆ, ಅದ್ರೊಳಗಡೆ ಬಿದ್ದೋಗ್ಬಿಡುತ್ತೆ. ಇದರಿಂದ ಗೊತ್ತಾಗ್ಬಿಡುತ್ತೆ ಇಲ್ಲಿ ಒಂದು ರ್ಯಾಬಿಟ್ ಬಂದಿದೆ ಅಂದ್ಬಿಟ್ಟು. ಅಷ್ಟೇ ಇನ್ನೇನು ಕೆಲವು ಆಯುಧಗಳನ್ನ ತಗೊಂಡು ಇವುಗಳನ್ನ ಹೊಡೆದು ಸಾಯಿಸಕ್ಕೆ ಬರ್ತಾನೆ. ಇವನು ಕೂಡ ಅದರಿಂದೆಲ್ಲ ತಪ್ಪಿಸ್ಕೊಂಡು ಸೂಪರ್ ಆಗಿ ತಪ್ಪಿಸ್ಕೋತಾವೆ. ಅವ್ನು ಮಾತ್ರ ಬಿಡ್ತಾನೆ ಇರುತ್ತಿಲ್ಲ. ಲಾಸ್ಟ್ ಅಲ್ಲಿ ಅವ್ನ ಮಾಡಿರೋ ಟ್ರ್ಯಾಪ್ ಒಳಗಡೆ ಅವನ್ನೇ ಸಿಗಾಕಿಸ್ತಾರೆ. ಈ ಪೀಟರ್ ಸುಮ್ಮನೆ ಹಾಗೆ ಮಾಡಿ ತಪ್ಪಿಸ್ಕೊಂಡು ಹೋಗೋದು ಬಿಟ್ಬಿಟ್ಟು ಅಲ್ಲೊಂದು ಕ್ಯಾರೆಟ್ ಇರುತ್ತೆ. ಆ ಕ್ಯಾರೆಟ್ ನ ತಗೊಂಡು ಈ ಮೆಗ್ರೆಗರ್ಗೆ ಹಿಂದಗಡೆಗೆ ಸಿಕ್ಕಿಸ್ಬಿಡ್ತಾನೆ. ಇದರಿಂದ ಅವ್ನಿಗೆ ಇನ್ನೂ ಕೋಪ ಬಂದ್ಬಿಡುತ್ತೆ. ಇವ್ನು ನಕೊಂಡು ಹಿಂದೆ ಹೋಗ್ತಿರ್ಬೇಕಾದ್ರೆ ಇವ್ನ ಜಾಕೆಟ್ ಒಂದು ತಂದಿಗೆ ತಗೊಳಕೊಂಡ್ಬಿಡುತ್ತೆ. ಇದರಿಂದ ಸರಿಯಾಗಿ ಸಿಗಾಕೊಂಡೆ, ಇವಾಗ ನೋಡು ನಿನ್ನ ಏನ್ ಮಾಡ್ತೀನಿ ಅನ್ಬಿಟ್ಟು ಅವನ ಹತ್ರ ಬರ್ತಿರ್ಬೇಕಾದ್ರೆ ಅವನ ಜಾಕೆಟ್ನ ಕಿತ್ತಿ ಬಿಸಾಕ್ಬಿಟ್ಟು ಆಚೆ ಬರ್ತಾನೆ. ಆಚೆ ಬಂದಿದ ತಕ್ಷಣ ಇಲ್ಲಿ ನಮ್ಗೆ ನಮ್ಮ ಮೂವಿಯ ಹೀರೋಯಿನ್ ಪರಿಚಯ ಆಗ್ತಾಳೆ. ಇವಳ ಹೆಸರು ಬಿ ಅಂತ. ಬಿ ಹತ್ರ ಬಂದ್ಬಿಟ್ಟು, ನೋಡಿ ರ್ಯಾಬಿಟ್ ಎಲ್ಲ ನಂಗೆ ತುಂಬಾ ಹಿಂಸೆ ಕೊಡ್ತೈತೆ, ಇದಕ್ಕೆ ಇನ್ನೊಂದ್ಸಲ ಹೇಳು ಈ ಕಡೆ ಬರಬೇಡ ಅಂತ. ಬಿನು ಕೂಡ ಇದೆಲ್ಲ ನೇಚರ್ದು ಸರ್, ನೀವೆಂತೂ ತಲೆ ಕೆಡ್ಸ್ಕೋತೀರಾ, ಇನ್ಮೇಲೆ ಇವ್ರುಗಳು ನಿಮ್ ಗಾರ್ಡನಿಗೆ ಬರೋದಿಲ್ಲ, ತಲೆ ಕೆಡ್ಸ್ಕೊಂಬೇಡಿ, ಇದೊಂದ್ಸಲ ಬಿಟ್ಬಿಡಿ ಅಂತ ಹೇಳಿ ಕರ್ಕೊಂಡ್ ಬಂದ್ಬಿಡ್ತಾನೆ ಅವ್ರನ್ನ. ಹೌದು, ಈ ರ್ಯಾಬಿಟ್ ಗಳನ್ನೆಲ್ಲ ಚೆನ್ನಾಗಿ ನೋಡ್ಕೋತಾ ಇರ್ತಾಳೆ ಇವಳು. ಒಂಥರ ಫ್ರೆಂಡ್ಶಿಪ್ ಮಾಡ್ಕೊಂಡಿರ್ತಾಳೆ ಈ ರ್ಯಾಬಿಟ್ ಜೊತೆಗೆ. ಅವುಗಳನ್ನ ಮನೆ ಕರ್ಕೊಂಡ್ ಬರ್ತಾಳೆ, ಅವುಗಳಿಗೆ ಸ್ವಲ್ಪ ಊಟ ಆಗ್ತವೆ. ಮತ್ತೆ ಈ ಬಿ ತುಂಬಾ ಚೆನ್ನಾಗಿ ಪೇಂಟಿಂಗ್ ಮಾಡ್ತಾಳೆ. ಆದ್ರೆ ಇವಳು ಫ್ರೀ ಟೈಮಲ್ಲೆಲ್ಲ ಈ ರ್ಯಾಬಿಟ್ಸ್ ಕಲ್ತೆ ಒಂದು ಪೇಂಟಿಂಗ್ ಮಾಡ್ತಾ ಇರ್ತಾಳೆ. ಇವಳದು ಪೇಂಟಿಂಗ್ ಎಲ್ಲ ನೋಡಿದಾಗೆಲ್ಲ ಪೀಟರ್ಗೆ ಒಂದು ಗ್ಯಾಪಕ್ ಬರುತ್ತೆ. ಏನಪ್ಪಾ ಅಂದ್ರೆ ಇವ್ರದ್ದೊಂದು ಫ್ಯಾಮಿಲಿ ಇರುತ್ತೆ. ಇವ್ರ ತಂದೆ ತಾಯಿ ತಂಗಿ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಜೀವನ ಮಾಡ್ತಾ ಇರ್ತಾರೆ. ಆದ್ರೆ ಹೀಗೆ ಒಂದ್ ದಿವಸ ಪೀಟರ್ನ ತಂದೆನ ಈ ಮೆಗ್ರೆಗರ್ ಹಿಡ್ಕೊಂಡು ಸಾಯಿಸ್ಬಿಟ್ಟು ಫ್ರೈ ಮಾಡ್ಕೊಂಡು ತಿನ್ಬಿಟ್ಟಿರ್ತಾನೆ. ಇದನ್ನ ನೋಡಿ ನಿಮಗೆ ಬೇಜಾರಾಗಿ ಹೋಗ್ಬಿಟ್ಟಿರುತ್ತೆ. ಮತ್ತೆ ಅವ್ರ ತಂದೆ ಒಂದು ಜಾಕೆಟ್ ನ ಕೊಟ್ಟಿರ್ತಾರೆ. ಆ ಜಾಕೆಟ್ ಬೇರೆ ಕಳ್ದೋಗ್ಬಿಟ್ಟಿರುತ್ತಲ್ಲ, ಅದರಿಂದ ತುಂಬಾ ಬೇಜಾರಾಗಿರ್ತಾನೆ. ಮತ್ತೆ ಅವ್ನ ಫ್ರೆಂಡ್ಸ್ ಅವ್ನ ತಂಗಿ ಎಲ್ಲ ಸಮಾಧಾನ ಮಾಡ್ತಾರೆ, ತಲೆ ಕೆಡ್ಸ್ಕೊಂಬೇಡ, ಬೇಜಾರ್ ಮಾಡ್ಕೊಂಬೇಡ ಅಂದ್ಬಿಟ್ಟು. ಸರಿ ಆಯ್ತು ಬಾ ನಾವು ಮನೆಗೆ ಹೋಗೋಣ ಅನ್ಬಿಟ್ಟು ಶಿಸ್ತಾಗಿ ಮನೆಗೆ ಹೋಗ್ತಿರ್ಬೇಕಾದ್ರೆ ಮತ್ತೆ ಇವನು ಆ ಗಾರ್ಡನ್ ನೋಡ್ತಾನೆ. ಗಾರ್ಡನ್ ನೋಡಿದಾಗ ಇವ್ರ ತಂದೆ ಕೊಟ್ಟಿರೋಂಥ ಒಂದು ಜಾಕೆಟು ಅಲ್ಲಿರುತ್ತೆ. ಹೇಗಾದ್ರೂ ಮಾಡಿ ನಾನು ತಗೊಂಡ್ಬರ್ಬೇಕು ಅಂದ್ಬಿಟ್ಟು ಪೀಟರ್ ಏನ್ ಮಾಡ್ತಾನೆ ಅಂದ್ರೆ ಒಬ್ಬನೇ ಹೊಂಟೋಗ್ಬಿಡ್ತಾನೆ ಗಾರ್ಡನ್ ಒಳಗಡೆ. ಶಿಸ್ತಾಗಿ ಹೋಗ್ಬಿಟ್ಟು ಅದರ ಹತ್ರ ಹೋಗ್ಬಿಟ್ಟು ಜಾಕೆಟ್ನ ಕೂಡ ತಗೊಂಡ್ಬಿಟ್ಟು ವಾಪಸ್ ಬರ್ತಿರ್ಬೇಕಾದ್ರೆ ಕರೆಕ್ಟ್ ಆಗಿ ಈ ಮೆಗ್ರೆಗರ್ ಇವನ್ನ ಲಾಕ್ ಮಾಡ್ಕೊಂಡ್ಬಿಡ್ತಾನೆ. ಲಾಕ್ ಮಾಡ್ಕೊಂಡು ಸರಿಯಾಗಿ ಸಿಗಾಕೊಂಡೆ, ತಡಿ ನಿನಗೆ ಮಾಡ್ತೀನಿ, ನಾನು ನಿನ್ನ ಫ್ರೈ ಮಾಡ್ಕೊಂಡು ತಿಂತೀನಿ, ನಿನ್ನ ತಂದೆ ತರನೇ ಅಂದ್ಬಿಟ್ಟು ಅವನ್ನ ಕೈಯಲ್ಲಿ ಹಿಡ್ಕೊಂಡು ಅವ್ನಿಗೆ ಎದುರಿಸ್ತಾ ಇರ್ತಾನೆ. ಅವನು ಬಿಡಿಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರ್ತಾನೆ, ಆಗ್ತಾ ಇರೋದಿಲ್ಲ. ಇವ್ನು ನೋಡ್ತಾ ಹಂಗೇನೆ ಮೆಗ್ರೆಗರ್ಗೆ ಏನಾಗುತ್ತೆ ಗೊತ್ತಿಲ್ಲ, ಹಂಗೆ ನೆಲಕ್ಕೆ ಬಿದ್ದೋಗ್ಬಿಡ್ತಾನೆ. ನೆಲಕ್ಕೆ ಬಿದ್ದೋಗಿದ ತಕ್ಷಣ ಇವನು ಅವ್ನ ಕೈಯಿಂದ ಬಿಡಿಸ್ಕೊಂಡು ಏನಾಗಿದೆ ಈ ಅಪ್ಪಂಗೆ ಸತ್ಕೆ ತೋದ್ನ ಅಂತ ನೋಡ್ತಾ ಇರ್ತಾನೆ. ನೋಡಿದ್ರೆ ಸತ್ಯ ಹೋಗಿರ್ತಾನೆ. ಹೋಗ್ಬಿಟ್ಟು ಈ ವಿಷಯನೆಲ್ಲ ತನ್ನ ತಂಗಿ ತನ್ನ ಫ್ರೆಂಡ್ಗೆಲ್ಲ ಹೇಳ್ತಾನೆ, ಬರ್ರಿ ನಿಮ್ಗೆ ಏನೋ ಒಂದು ತೋರಿಸ್ತೀನಿ, ನಮ್ಗೆ ಹಿಂಸೆ ಕೊಡ್ತಿದ್ನಲ್ಲ ಮುದಿಯ ಆ ಹೊಗೆ ಹಾಕೊಂಡ ಅಂತ. ಇವರು ಕೂಡ ಹೋಗಿ ನೋಡ್ತಾರೆ. ಅವನ ಒಂದು ಆಂಬುಲೆನ್ಸ್ ಅಲ್ಲಿ ಬಂದ್ಬಿಟ್ಟು ಹಾಕೊಂಡು ಹೋಗ್ತಾ ಇರ್ತಾರೆ. ಆಕ್ಚುಲಿ ಏನಾಗಿದೆಯಪ್ಪ ಅಂದ್ರೆ ಈ ಮೆಗ್ರೆಗರ್ ತುಂಬಾ ಅನ್ಹೆಲ್ದಿ ಫುಡ್ಸ್ ನ ತಿಂತಾ ಇರ್ತಾನೆ, ಜಂಕ್ ಫುಡ್ಸ್ ನ ಯಾವಾಗ್ಲೂ ತಿಂತಾ ಇರ್ತಾನೆ. ಇವ್ನ ಹೆಲ್ತ್ ಮೇಲೆ ಇವ್ನ ಕಾನ್ಶಿಯನ್ಸ್ ಇರೋದಿಲ್ವಲ್ಲ, ಹಾಗಾಗಿ ಸಿಕ್ಕಿದ್ನೆಲ್ಲ ತಿಂದು ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ಟಿರ್ತಾನೆ. ಇನ್ಮೇಲೆ ಇನ್ನೇನು ಇವ್ರದ್ದೇ ಆಟ, ಇನ್ಮೇಲೆ ನಮ್ದೇ ಗಾರ್ಡನ್, ಯಾವನ್ ಕೇಳೋದು ಅಂದ್ಬಿಟ್ಟು ಶಿಸ್ತಾಗ ಗಾರ್ಡನ್ ಒಳಗಡೆ ಬರ್ತಾರೆ. ಅಲ್ಲಿರೋ ಹಣ್ಣು ಹಂಪಲೆಲ್ಲ ಕಿತ್ಕೊಂಡು ತಿಂತಾ ಇರ್ತಾರೆ. ಇವ್ರು ತಿನ್ನೋದಲ್ದಲ್ಲಿ ಅಕ್ಕಪಕ್ಕದಲ್ಲಿರೋ ಪ್ರಾಣಿಗಳನ್ನೆಲ್ಲ ಕರ್ಕೊಂಡ್ಬರ್ತಾರೆ. ನಿಮ್ಗೆಲ್ಲ ಒಂದು ಕೊಡ್ತೀನಿ ಬನ್ನಿ, ನಿಮ್ಗೆಲ್ಲ ಏನ್ ಬೇಕು ಅದನ್ನ ತಿನ್ಕೊಳ್ಳಿ ಅಂತ. ಅದಲ್ದಲ್ಲಿ ಇವ್ರ ಮನೆಯೊಳಗಡೆ ಎಲ್ಲ ಹೋಗ್ತಾರೆ, ಅಲ್ಲಿರೋ ಎಲ್ಲಾ ವಸ್ತುಗಳನ್ನ ಹಾಳು ಮಾಡ್ತಾರೆ. ಮನೇನೇನಿತ್ತು ಅಧ್ವಾನ ಮಾಡಕ್ ಕೊಡ್ತಾರೆ ಒಟ್ಟಿನಲ್ಲಿ. ಮತ್ತೆ ಸೀನ್ ಕಟ್ಟಾಗಿ ನಮ್ಗೆ ಇಲ್ಲಿ ಥಾಮಸ್ ಮೆಗ್ರೆಗರ್ನ ತೋರಿಸ್ತಾರೆ. ಥಾಮಸ್ ಒಂದು ಟಾಯ್ ಸ್ಟೋರ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಇವನ್ಗೆ ಒಂದು ಮೇನ್ ಅಂದ್ರೆ ಏನಪ್ಪಾ ಅಂದ್ರೆ ಇವನು ಫುಲ್ಲು ಕ್ಲೀನ್ ಆಗಿರ್ಬೇಕು, ಯಾವುದೇ ಕೂಡ ಗಲೀಜಾಗಿರ್ಬಾರ್ದು, ಯಾವ್ಯಾವ ಜಾಗದಲ್ಲಿ ಏನೇನ್ ಇರ್ಬೇಕು, ಹೇಗಾಗಿರ್ಬೇಕು ಎಲ್ಲ ಕೂಡ ಪರ್ಫೆಕ್ಟ್ ಆಗಿ ಇಟ್ಟಿರ್ತಾನೆ. ಮತ್ತೆ ಅಲ್ಲಿರೋ ಎಂಪ್ಲಾಯ್ಸ್ ಗಳಿಗೂ ಎಲ್ಲಾಗೂ ಹೇಳ್ಕೊಡ್ತಾ ಇರ್ತಾನೆ ಯಾವ ರೀತಿ ಇಲ್ಲಿ ನೋಡ್ಕೊಂಬೇಕು ಚೆನ್ನಾಗಿ ಅಂತ. ಈಗ ಅಲ್ಲಿಗೆ ಮ್ಯಾನೇಜರ್ ನ ಅಸಿಸ್ಟೆಂಟ್ ಬಂದ್ಬಿಟ್ಟು ನಿನ್ನ ಮ್ಯಾನೇಜರ್ ಕರೀತಾ ಇದ್ದಾರೆ ಬಾ ಅಂತ ಕರೀತಾಳೆ. ಇವನು ಕೂಡ ಮೋಸ್ಟ್ಲಿ ಪ್ರಮೋಷನ್ ಸಿಕ್ಕಿರ್ಬೋದು ನನಗೆ ಅನ್ಬಿಟ್ಟು ಶಿಸ್ತಾಗಿ ಹೋಯ್ತಾನೆ ಮ್ಯಾನೇಜರ್ ಹತ್ರ. ಮ್ಯಾನೇಜರ್ ಏನ್ ಹೇಳ್ತಾರೆ ಅಂದ್ರೆ ನಿನ್ ತಾತ ಡೆತ್ ಆದ್ರು ಕಣಪ್ಪ ಅಂತ ಹೇಳ್ತಾರೆ. ಇವನಿಗೆ ಗೊತ್ತೇ ಇರೋದಿಲ್ಲ ನಮ್ಗೆ ಅವ್ನ ತಾತ ಇದ್ದಾನೆ ಅಂತ, ಯಾಕಂದ್ರೆ ಒಂದು ಆರ್ಫನೇಜ್ ಅಲ್ಲಿ ಬೆಳ್ತಿರ್ತಾನೆ. ಸರಿ ಬಿಡ್ರಿ ಅದೆಲ್ಲ ಬಿಟ್ಬಿಡ್ರಿ, ನನ್ನ ಪ್ರಮೋಷನ್ ಕತೆ ಏನಾಯ್ತು ಅಂತ ಕೇಳ್ತಾನೆ ಥಾಮಸ್. ಅದಕ್ಕೆ ಮ್ಯಾನೇಜರ್ ಇಲ್ಲ ಕಣೋ ನಿಂಗೆ ಆ ಪ್ರಮೋಷನ್ ಸಿಕ್ಲಿಲ್ಲ, ಅದು ಬೇರೆಯವ್ರಿಗೆ ಸಿಕ್ಬಿಡ್ತು ಅಂತ. ಇವ್ನು ಯಾರಿಗೆ ಸಿಕ್ತು ಅಂದ್ರೆ ಈ ಕಂಪ್ನಿಯ ಓನರ್ ಇದಾರಲ್ಲ ಅವ್ರನ್ನ ಒಬ್ಬ ರಿಲೇಷನ್ಗೆ ಸಿಕ್ಬಿಡ್ತು ಅಂತ.
ಇವನ್ಗೆ ಸಖತ್ತಾಗಿ ಬೇಜಾರೋಗ್ಬಿಡುತ್ತೆ. ನಾನು 10 ವರ್ಷ ಇಲ್ಲಿ ಕಷ್ಟಪಟ್ಟು ಮಾಡ್ತಿದ್ದೀನಿ, ನೀವು ಬೇರೆಯವ್ರಿಗೆ ಕೊಡ್ತಾ ಇದ್ದೀರಾ, ಹೆಂಗ್ ಕೊಟ್ರಿ, ನಾನು ಇಲ್ಲಿ ಕಷ್ಟಪಡ್ತೇವೆ ಅಂತ ಸುಮ್ಮನೆ ಅವ್ರ ಮೇಲೆ ಎಗರಾಡ್ತಾ ಇರ್ತಾನೆ. ಏನ್ ಮಾಡೋದು ಕಂಪ್ನಿ ಓನರ್ ಹೇಳ್ದಂಗೆ ನಾವು ಕೇಳ್ಬೇಕಲ್ವಾ ಅಂತ ಅವ್ರು ಹೇಳ್ತಿರ್ಬೇಕಾದ್ರೆ ಇವ್ನು ಬೇಜಾರಾಗಿ ಆಚೆ ಬರ್ತಾನೆ. ಆಚೆ ಬಂದ್ಬಿಟ್ಟು ಅಲ್ಲಿರೋ ಎಲ್ಲ ವಸ್ತುಗಳು ಚಿಲ್ಲಾಪಿಲ್ಲಿ ಮಾಡ್ತಾ ಇರ್ತಾನೆ, ಅಲ್ಲಿರೋ ಎಲ್ಲ ವಸ್ತುಗಳನ್ನ ಹೊಡೆದಾಕ್ತಾ ಇರ್ತಾನೆ. ಆಗ ಅಲ್ಲಿಗೆ ಮ್ಯಾನೇಜರ್ ಬಂದ್ಬಿಟ್ಟು ಕೆಲವು ಪೊಲೀಸರನ್ನ ಕರೆಸ್ಬಿಟ್ಟು ಇವನ್ನ ಕೆಲಸದಿಂದ ಕಿತ್ತಾಕ್ಬಿಟ್ಟು ನೀನು ಸ್ವಲ್ಪ ದಿನ ಹೋಗ್ಬಿಟ್ಟು ರೆಸ್ಟ್ ತಗೊಂಡು ಬಾ ನೀನು ವಾಪಸ್ಸು, ಆಮೇಲೆ ನಾವು ಕೆಲಸ ಸೇರಿಸ್ಕೋತೀವಿ ಅಂದ್ಬಿಟ್ಟು ಇವನ್ನ ಅಲ್ಲಿಂದ ಕಳಿಸ್ತಾರೆ. ಇವನ್ ಬೇರೆ ಕೆಲಸ ಹೋಗಿರೋ ಟೆನ್ಷನ್ ಅಲ್ಲಿ ಅಲ್ಲಿರೋ ಎಲ್ಲ ಜನರಿಗೂ ಮೇಡಮ್ ಇಲ್ಲಿ ತಗೊಂಬಿಡಿ, ಇಲ್ಲಿ ಯಾವ ಚೆನ್ನಾಗಿರಲ್ಲ ವಸ್ತುಗಳು ಅಂದ್ಬಿಟ್ಟು ಫಿಟ್ಟಿಂಗ್ ಇಡ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಇವ್ರುಗಳಂತೂ ಫುಲ್ ಮನೆಯಲ್ಲಿ ಚಿತ್ರಾನ್ನ ಮಾಡಾಕ್ಬಿಟ್ಟಿರ್ತಾರೆ. ಪೀಟರ್ ಅವ್ರ ತಂದೆ ತಾಯಿ ಫೋಟೋ ತಗೊಂಡ್ಬಂದು ಅವ್ರ ಮನೆ ಒಳಗಡೆ ಫಿಕ್ಸ್ ಮಾಡಿಸ್ತಾನೆ. ಮತ್ತೆ ಈ ಕಡೆ ನಮಗೆ ಥಾಮಸ್ನ ತೋರಿಸ್ತಾರೆ. ಅವ್ನ ಫೀಲಿಂಗ್ ಅಲ್ಲಿ ಗಿಟಾರ್ ಬಡ್ಸ್ಕೊಂಡು ಕೂತಿರ್ತಾನೆ. ಆಗ ಇವನ್ ಮನೆಗೆ ಒಂದು ಕೊರಿಯರ್ ಬರುತ್ತೆ. ಏನಪ್ಪಾ ಅಂದ್ರೆ ಇವ್ರ ತಾತನ ಕಡೆಯಿಂದ ಇವನ್ಗೆ ವಿಂಡಮೇರಿಯಿಂದ ಒಂದು ಸೈಟ್ ಸಿಕ್ಕಿದೆ. ಅಂದ್ರೆ ಈಗ ರ್ಯಾಬಿಟ್ಸ್ ಗಳಿದಾರಲ್ಲ ಆ ಮನೆ ಇವನ್ ಹೆಸರಿಗೆ ಇದೆ. ಹಾಗಾಗಿ ಈ ಪ್ರಾಪರ್ಟಿ ನಿಮ್ಮ ಹೆಸರು ಬಂದಿದೆ ಸರ್, ಸೈನ್ ಹಾಕಿ ಅಂತ. ಇವನ್ಗೆ ಒಂದು ಯೋಚನೆ ಬರುತ್ತೆ, ಈ ಪ್ರಾಪರ್ಟಿನ ಮಾರ್ಬಿಟ್ಟು ನಾನೇ ಒಂದು ಹೊಸದಾಗಿ ಒಂದು ಟಾಯ್ ಸ್ಟೋರ್ ಇಕ್ಕಿದ್ರೆ ಹೇಗಿರುತ್ತೆ ಒಂದು ಪ್ಲಾನ್ ಬರುತ್ತೆ ಇವನ್ಗೆ. ಹಾಗಾಗಿ ಸರಿ ಆಯ್ತು ಅಂದ್ಬಿಟ್ಟು ಇವನು ಬೇಗ ತನ್ನ ಬಟನಲ್ಲಿ ಪ್ಯಾಕ್ ಮಾಡ್ಕೊಂಡು ಇದು ಟ್ರೈನ್ ಟಿಕೆಟ್ ಹೋಗ್ಬಿಟ್ಟು ಆ ವೆಂಡಮೇರ್ ಅಂತ ಒಂದು ಊರಿರುತ್ತೆ ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ಹೋಗ್ಬಿಟ್ಟು ಶಿಸ್ತಾಗಿ ನೀಟ್ ಆಗ್ಬಿಟ್ಟಿರುತ್ತೆ. ಕಾರ್ ಹತ್ರ ಆ ಮನೆಗೆ ಬರ್ತಾನೆ. ಇವ್ರುಗಳು ನೋಡಿದ್ರೆ ಮನೇಲಿ ತುಂಬಾ ಎಂಜಾಯ್ ಮಾಡ್ಕೊಂಡು ಪಾರ್ಟಿ ಮಾಡ್ತಾ ಇರ್ತಾರೆ. ಮನೆ ಆಚೆ ಕಾರ್ ಬಂದಿದ್ದ ಒಂದು ಬಾತ್ಕೋಳಿ ನೋಡ್ಬಿಟ್ಟು ಮನುಷ್ಯರು ಬಂದಿದ್ದಾರೆ ಇಲ್ಲಿಗೆ ಅಂದ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಅಲ್ಲಿರೋ ಎಲ್ಲರಿಗೂ ಕೂಡ ಹೇಳ್ಬಿಡುತ್ತೆ. ಅವರು ಕೂಡ ಹೌದಾ ಅಂದ್ಬಿಟ್ಟು ಎಲ್ಲರೂ ಕೂಡ ಔಚಿಕೊಳ್ಳೋಕೆ ಶುರು ಮಾಡ್ಬಿಡ್ತಾರೆ. ಇವ್ನು ಕಾರಿಂದ ಎಳೆದ್ಬಿಟ್ಟು ಒಳಗಡೆ ಬಂದು ನೋಡ್ತಾನೆ, ಫುಲ್ಲು ಗಲೀಜಾಗಿ ಹೋಗ್ಬಿಟ್ಟಿರುತ್ತೆ. ಇದೇನ್ ಮನೇನ ಇಲ್ಲ ಕಸ ಹಾಕೊಳ್ಳೋ ಜಾಗನ ಅಂತ. ಏನ್ ಕಬ್ಬು ಅಂತ ಇದೆ ಗುರು, ಯಾವನ್ ಗುರು ಹಿಂಗಿಟ್ಕೊಂಡಿರೋದು ಅಂತ ಹೋಗಿ ಇವ್ನು ಫುಲ್ ಡಿಸಿಪ್ಲಿನ್ ಆಗಿರ್ತಾನಲ್ಲ, ಇವ್ನಿಗೆಲ್ಲ ನೀಟ್ ಆಗಿರ್ಬೇಕು. ಈ ತರ ಗಲೀಜಾಗಿ ನೋಡಿ ಬೇಜಾರ್ ಮಾಡ್ಕೊಂಡು ನೋಡ್ತಾ ಇರ್ತಾನೆ. ಹಾಗೆ ಸೋಫಾ ಮೇಲೆ ಕೂತಿರ್ತಾನೆ. ಆಗ ಸಡನ್ ಆಗಿ ಒಂದು ಟವಲ್ ಆಟೋಮೆಟಿಕ್ ಆಗಿ ಎದ್ದೇಳುತ್ತೆ. ಇವನು ಅದನ್ನ ಎಳೆದ್ ನೋಡ್ತಾನೆ, ಅಲ್ಲಿ ಒಳಗಡೆ ಒಂದು ಹಂದಿ ಇರುತ್ತೆ. ಇದನ್ನ ನೋಡಿ ಇಬ್ರು ಕಿರ್ಚಾಡ್ಕೊಂಡು ಅಲ್ಲಿರೋ ಎಷ್ಟೊಂದು ಪ್ರಾಣಿಗಳೆಲ್ಲ ಆಚೆ ಬಂದ್ಬಿಡುತ್ತೆ. ಇದನ್ನೆಲ್ಲ ನೋಡ್ಬಿಟ್ಟು ಅವನು ಒಂದು ಸ್ಟಿಕ್ ನ ತಗೊಂಡು ಅಲ್ಲಿರೋ ಎಲ್ಲಾ ಪ್ರಾಣಿಗಳನ್ನ ಓಡಿಸ್ತಾ ಇರ್ತಾನೆ. ಅಲ್ಲಿರೋ ಎಲ್ಲಾ ಪ್ರಾಣಿಗಳನ್ನ ಓಡಿಸಿ ನೆಮ್ಮದಿ ಹೋಗಿ ತನ್ನ ಬೆಡ್ರೂಮ್ ಅಲ್ಲಿ ಮಲ್ಕೋತಾನೆ. ಸೀನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ನಿಮ್ಮ ಮನೆನೆಲ್ಲ ನಾನೇ ಕ್ಲೀನ್ ಮಾಡ್ಬೇಕು ಅನ್ಬಿಟ್ಟು ಬೆಳಗ್ಗೆ ಆಗಿದ ತಕ್ಷಣ ಎದ್ದಿದ ತಕ್ಷಣ ಆ ಮನೆನೆಲ್ಲ ಕ್ಲೀನ್ ಆಗಿ ಕ್ಲೀನ್ ಮಾಡೋಕೆ ಶುರು ಮಾಡ್ತಾರೆ. ಇದನ್ನೆಲ್ಲ ರ್ಯಾಬಿಟ್ಸ್ ಗಳೆಲ್ಲ ನಿಂತ್ಕೊಂಡು ನೋಡ್ತಾ ಇರ್ತವೆ. ಏನ್ ಮಾಡ್ತಾ ಇದ್ದಾನೆ ನೀವು ನೋಡ್ಬಿಟ್ಟು ಅವನು ಮನೆನೆಲ್ಲ ಕ್ಲೀನ್ ಮಾಡ್ಕೊಂಡು ಗಾರ್ಡನ್ ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾನೆ. ಅಲ್ಲಿಗೆ ಬಿ ಬರ್ತಾಳೆ. ಬಿ ಬಂದ್ಬಿಟ್ಟು ಯಾರಿದು ಹೊಸದಾಗಿ ಬಂದಿದ್ದಾರಲ್ಲ, ಮೋಸ್ಟ್ಲಿ ಆ ತಾತನ್ಗಿಂತ ಒಳ್ಳೆಯವನೇ ಆಗಿರ್ಬೋದು, ನೋಡೋಣ ಮಾತಾಡ್ಸೋಣ ಅನ್ಬಿಟ್ಟು ಅವ್ನಿಗೆ ಒಂದು ಗಿಫ್ಟ್ ನ ತಗೊಂಡು ಅವನ ಹತ್ರ ಹೋಗ್ಬಿಟ್ಟು ಅವನ ಜೊತೆ ಹೀಗೆ ಮಾತಾಡ್ತಾ ಇರ್ತಾಳೆ. ನೀವ್ಯಾರು ಇಲ್ಲಿಗೆ ಅಂತ ಬಂದಿರ ಅಂದಾಗ ಅವನು ಕೂಡ ನಾನು ಈ ಜಾಗನ ಮಾರ್ಬಿಟ್ಟು ನಾನು ಸಿಟಿಲಿ ಒಂದು ಟಾಯ್ ಸ್ಟೋರ್ ಅನ್ನು ಓಪನ್ ಮಾಡೋಣ ಅಂತ ಇದ್ದೀನಿ ಅಂತ ಆ ಹುಡುಗಿ ಜೊತೆ ಮಾತಾಡ್ತಾ ಇರ್ತಾನೆ. ಹಾಗೆ ಇವಳು ಅವನಿಗೊಂದು ಗಿಫ್ಟ್ ನ ಕೊಡ್ತಾಳೆ. ಅದ್ರಲ್ಲಿ ಏನಿರುತ್ತೆ ಅಂದ್ರೆ ಒಂದು ಬೈನಾಕುಲರ್ ಇರುತ್ತೆ. ಆ ಬೈನಾಕುಲರ್ ಅವನು ಪ್ರಾಣಿ ಪಕ್ಷಿಗಳನ್ನ ನೋಡ್ಬಿಟ್ಟು ಸಿಟಿಲಿ ಇರ್ತಾನಲ್ಲ, ಇದೆಲ್ಲ ಹೊಸದಾಗಿರುತ್ತೆ ಇವನ್ಗೆ. ಹಾಗಾಗಿ ಎಂಜಾಯ್ ಮಾಡ್ತಾ ಇರ್ತಾನೆ. ಫಸ್ಟ್ ಡೇ ಅಲ್ಲೇ ಇವರಿಬ್ರು ಒಬ್ರಿಗೊಬ್ರು ನೋಡಿ ಅಟ್ರಾಕ್ಟ್ ಆಗ್ಬಿಟ್ಟಿರ್ತಾರೆ. ಹಾಗೆ ಇಬ್ರು ಮಾತಾಡ್ಬಿಟ್ಟು ಹಾಗೆ ಅವಳು ಬಂದ್ಬಿಡ್ತಾಳೆ. ಸರಿ ನೆಕ್ಸ್ಟ್ ಟೈಮ್ ಮೀಟ್ ಆಗೋಣ ಅಂದ್ಬಿಟ್ಟು ಇವನು ಮತ್ತೆ ಆ ಬೈನಾಕುಲರಿಂದ ಪಕ್ಷಿಗಳನ್ನ ನೋಡ್ತಾ ಇರ್ಬೇಕಾದ್ರೆ ಹೊಲಗಳು ಇವನ್ನ ಒಂದು ಗಾರ್ಡನಿಗೆ ಬರೋದನ್ನ ನೋಡ್ಬಿಡ್ತಾನೆ. ಹಾಗಾಗಿ ಮತ್ತೆ ಬಂತ ಅಂದ್ಬಿಟ್ಟು ಗೇಟ್ ನೆಲ್ಲ ಫುಲ್ ಟೈಟ್ ಆಗಿ ಹಾಕ್ಬಿಡ್ತಾನೆ. ಅವುಗಳು ಯಾಕೆ ಆಗ್ದೇನು ಒಳಗಡೆಗೆ ಬರಬಾರ್ದು ಆ ರೀತಿ ಮಾಡ್ಬಿಡ್ತಾನೆ. ಇದನ್ನ ಪೀಟರ್ ನೋಡ್ಬಿಟ್ಟು ಅವ್ನು ನೀನೇನೇ ಮಾಡಿದ್ರು ನನ್ನ ತಡೆಯೋಕ್ಕಾಗಲ್ಲ, ನಾನು ಆ ಗಾರ್ಡನಿಗೆ ಬಂದೇ ಬರ್ತೇನೆ ಅಂದ್ಬಿಟ್ಟು ಪೀಟರ್ ಮತ್ತೆ ಬೆಂಜಮಿನ್ ಇಬ್ಬರೇ ಆ ಗಾರ್ಡನ್ ಒಳಗಡೆ ತರಕಾರಿಗಳನ್ನ ಕಿತ್ಕೊಳ್ಳೋಕ್ಕಿಂತ ಹೋಗ್ತಾರೆ. ಒಂದು ಹಗ್ಗದ ಮೇಲೆ ಪಾಸ್ ಆಗ್ಬೇಕಾಗಿರುತ್ತೆ. ಹಗ್ಗದ ಮೇಲೆ ಪಾಸ್ ಆಗ್ತಾ ಇರ್ಬೇಕಾದ್ರೆ ಇವ್ರು ಮಿಸ್ ಆಗಿ ಕೆಳಗಡೆ ಬಿದ್ದು ಹೋಗ್ಬಿಡ್ತಾರೆ. ಥಾಮಸ್ ಗೊತ್ತಾಗ್ಬಿಡುತ್ತೆ ಇವ್ರು ರ್ಯಾಬಿಟ್ಗಳು ಮತ್ತೆ ಬಂದ್ಬಿಟ್ಟಿದ್ದಾವೆ ಅಂದ್ಬಿಟ್ಟು ಇದರಿಂದ ಒಂದು ಸ್ಟಿಕ್ ನ ಎತ್ಕೊಂಡು ಅವುಗಳನ್ನ ಹೊಡೆದು ಸಾಯಿಸೋಕೆ ಫುಲ್ಲು ಅಟ್ಟ ಆಡಿಸ್ತಾ ಇರ್ತಾನೆ. ಫುಲ್ ಫಾಸ್ಟ್ ಆಗಿ ಅವು ಓಡ್ತಾ ಇರ್ತವೆ. ಇವನು ಕೂಡ ಬಿಡ್ತಾ ಇರೋದಿಲ್ಲ. ಹೇಗಾದ್ರೂ ಮಾಡಿ ಅವ್ನು ಹಿಡಿಲೇಬೇಕು ಅಂದ್ಬಿಟ್ಟು ಅವುಗಳನ್ನ ಅಟ್ಟ ಆಡಿಸ್ತಾ ಇರ್ತಾನೆ. ಈ ಬೆಂಜಮಿನ್ ಇದನ್ನೆಲ್ಲ ಅವ್ನು ಇವ್ನ ಕೈಲಿ ತಗೊಳಕೊಂಡ್ಬಿಡ್ತಾನೆ. ಆದ್ರೂ ಕೂಡ ಅವ್ನ ಕೈಲಿಂದ ಬಿಡಿಸ್ಕೊಂಡು ಓಡೋಗೋಕ್ ನೋಡ್ತಾ ಇರ್ತಾನೆ. ಆದ್ರೆ ಥಾಮಸ್ ಇವನ್ನ ಸರಿಯಾಗಿ ಲಾಕ್ ಮಾಡ್ಕೊಂಡು ಅವ್ನು ಹಿಡ್ಕೊಂಡು ನೆನ್ನೆ ಆಟ ಆಡಿಸ್ತೀರಾ, ಇನ್ಮೇಲೆ ನೀವು ಅದಂಗೆ ಆಟ ಆಡಿಸ್ತೀರಾ ನೋಡ್ತೀನಿ ಅಂದ್ಬಿಟ್ಟು ಅವನ ಶಿಸ್ತಾಗಿ ಒಂದು ಬ್ಯಾಗ್ ಒಳಗಡೆ ಹಾಕೊಂಡ್ಬಿಟ್ಟು ಇನ್ಮೇಲೆ ಯಾವತ್ತೂ ಕೂಡ ನೀವು ನಮ್ಮ ಗಾರ್ಡನಿಗೆ ಬರ್ಬಾರ್ದು, ಆ ರೀತಿ ಬುದ್ಧಿ ಕಲಿಸ್ತೀನಿ ನೋಡಿ ನಿಮ್ಗೆ ಅಂದ್ಬಿಟ್ಟು ಅವನ್ನ ಒಂದು ಬ್ಯಾಗ್ ಒಳಗೆ ಹಾಕೊಂಡು ಟ್ರಕ್ ನ ತಗೊಂಡು ಎಲ್ಗೋ ಹೋಗ್ತಾ ಇರ್ತಾನೆ. ಪೀಟರು ನೀವು ಹೇಗಾರು ಮಾಡಿ ನಮ್ಮ ಫ್ರೆಂಡ್ ನ ಕಾಪಾಡಬೇಕು ಅಂದ್ಬಿಟ್ಟು ಒಂದು ಶರ್ಟ್ ಇರ್ತದೆ ಕಿತ್ಕೊಂಡು ಫುಲ್ ಸ್ಪೀಡಾಗಿ ಇವನು ಮತ್ತೆ ಇವ್ನು ತಂಗಿದೀರೆಲ್ಲ ಸೇರ್ಕೊಂಡು ಈ ಒಂದು ಟ್ರಕ್ ಮೇಲೆ ಹತ್ಕೊಂಡ್ಬಿಟ್ಟು ನೋಡ್ತಾರೆ ಬೆಂಜಮಿನ್ ಎಲ್ಲೋ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇವನು ಪೀಟರ್ನ ಮೂರನೇ ತಂಗಿ ಹೋಗ್ಬಿಟ್ಟು ಥಾಮಸ್ ಕಿವಿ ಹತ್ರ ಕಚುಗುಳಿ ಬಿಡ್ತಾಳೆ. ಇದರಿಂದ ಸ್ವಲ್ಪ ಡಿಸ್ಟ್ರಾಕ್ಟ್ ಆಗ್ಬಿಡ್ತಾನೆ. ಪೀಟರ್ ಹೋಗ್ಬಿಟ್ಟು ಮುಂದಗಡೆ ಕಾರ್ ಇಂಜಿನ್ ಇದಿರುತ್ತಲ್ಲ ಅದೇನಂತ ಗೊತ್ತಿಲ್ಲ, ಇದನ್ನ ಓಪನ್ ಮಾಡ್ಬಿಡ್ತಾನೆ. ಹಾಗಾಗಿ ಅವನು ಕಾರ್ನ ನಿಲ್ಲಿಸ್ಬಿಡ್ತಾನೆ. ಈ ಟೈಮ್ ನ ಯೂಸ್ ಮಾಡ್ಕೊಂಡು ಅವ್ರುಗಳು ಬೆಂಜಮಿನ್ ಕಾಪಾಡ್ಕೊಂಡ್ಬಿಡ್ತಾರೆ. ಇವನು ಅದನ್ನ ಕ್ಲೋಸ್ ಮಾಡ್ಬಿಟ್ಟು ಮತ್ತೆ ಗಾಡಿನ ಸ್ಟಾರ್ಟ್ ಮಾಡ್ಕೊಂಡು ನದಿ ಹತ್ರ ಬರ್ತಾನೆ. ನದಿ ಹತ್ರ ಬಂದ್ಬಿಟ್ಟು ಆ ಬ್ಯಾಗ್ ನ ಎತ್ತಿ ಬಿಸಾಕ್ ನೋಡ್ತಾನೆ. ನಿಮ್ಗೆ ಯಾಕೋ ಒಂಥರ ಅನ್ನಿಸ್ತಾ ಇರುತ್ತೆ ಆ ರ್ಯಾಬಿಟ್ ನ ಬಿಸಾಕೋಕೆ. ಮತ್ತೆ ಅದ್ರೊಳಗಡೆ ನೋಡ್ತಾನೆ, ಅದ್ರೊಳಗಡೆ ಬೆಂಜಮಿನ್ ಇರೋದಿಲ್ಲ. ಆ ಹುಡುಗಿ ಕೊಟ್ಟಿದ್ದ ಗಿಫ್ಟ್ ಅದು ಇರುತ್ತೆ. ನೋಡಿದ್ರೆ ಆ ಬೈನಾಕುಲರ್ ನೀರೊಳಗಡೆ ಬಿದ್ದೋಗ್ಬಿಡುತ್ತೆ. ಇದರಿಂದ ಅದನ್ನ ತಗೊಂಡ್ಬರೋಣ ಅಂದ್ಬಿಟ್ಟು ಅವನು ಆ ನೀರೊಳಗಡೆ ಇಳಿತಾನೆ.
ಈ ಕಡೆ ಬೆಂಜಮಿನ್ ಪೀಟರ್ಗೆ ಬೈತಾ ಇರ್ತಾನೆ, ನೋಡ್ದ ನಾನು ಹೇಳ್ದೆ, ನನ್ನ ಮಾತನ್ನ ಕೇಳಲೇ ಇಲ್ಲ, ನನ್ನ ಜಾಗದಲ್ಲಿ ನೀನ್ ತಂಗಿ ಇರಿದ್ರೆ ಏನ್ ಮಾಡ್ತಿದ್ದೆ ಅಂತ ಅವ್ನು ಚೆನ್ನಾಗಿ ಬೈತಾ ಇರ್ತಾನೆ. ಪೀಟರ್ ಕೂಡ ಸಾರಿ ಕೇಳ್ತಾನೆ, ಇನ್ಮೇಲೆ ಈ ರೀತಿ ಆಗಲ್ಲ ಅಂದ್ಬಿಟ್ಟು. ಮತ್ತೆ ಥಾಮಸ್ ಬೈನಾಕುಲರ್ನ ಎತ್ಕೊಂಡು ಬರ್ತಾನೆ, ಮತ್ತೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ವಾಪಸ್ ಮನೆಗೆ ಅಂತ ಹೋಗ್ತಾ ಇರ್ತಾನೆ. ನೋಡಿದ್ರೆ ಮನೆಗೆ ಹೋಗ್ತಾ ಇರೋದಿಲ್ಲ. ಶಿಸ್ತಾಗಿ ಸಿಟಿ ಒಳಗಡೆ ಹೋಗ್ತಾರೆ. ಇವ್ರುಗಳು ಕೂಡ ಸಿಟಿನ ನೋಡ್ಬಿಟ್ಟು ತುಂಬಾ ಎಂಜಾಯ್ ಮಾಡ್ತಾ ಇರ್ತಾರೆ. ನೋಡಿದ್ರೆ ಥಾಮಸ್ ಒಂದು ಶಾಪ್ ಒಳಗಡೆ ಹೋಗ್ತಾನೆ. ಹೋಗ್ಬಿಟ್ಟು ನನಗೆ ರ್ಯಾಪಿಡ್ಸ್ ಗಳನ್ನ ಹೊಡ್ಸಕ್ಕೆ ಏನಾದ್ರು ಒಂದು ಪ್ಲಾನ್ ಕೊಡಿ ಅಂದಾಗ ಅವ್ರು ಕೂಡ ಒಂದು ಎಲೆಕ್ಟ್ರಿಕಲ್ ವೈರ್ಗಳು ಶಾಕ್ತು ಮತ್ತೆ ಕೆಲವು ಪಟಾಕಿಗಳನ್ನ ತಗೊಂತ ಹೇಳ್ತಾರೆ. ಇವನು ಸರಿ ಆಯ್ತು ಅದನ್ನೇ ಕೊಡಿ ಅಂದ್ಬಿಟ್ಟು ಆ ಎಲ್ಲಾ ಪಟಾಕಿಗಳನ್ನ ತಗೊಂಡು ತನ್ನ ಹಿಂದಗಡೆ ಸ್ಟೋರ್ ಮಾಡಿ ಇಟ್ಕೋತಾನೆ. ಆಗ ಇವನ್ ಮುಂದಗಡೆ ಬಿ ಬರ್ತಾಳೆ. ಬಿ ನೋಡ್ಬಿಟ್ಟು ನೀವೇನು ಇಲ್ಲಿ ಅಂದಾಗ ನಾನು ಇಲ್ಲಿ ಏನೋ ತಗೋತಿದ್ದೆ, ಸರಿ ಬನ್ನಿ ನಾನು ನಿಮ್ಮ ಮನೆ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಬೀಗ್ನ ಸೈಕಲ್ನ ಎತ್ತಿ ಹಿಂದಗಡೆ ಹಾಕೊಂಡು ಇವನು ಅವ್ರ ಮನೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇವ್ರು ಕೂಡ ಇದನ್ನು ನೋಡ್ಬಿಟ್ಟು ವಾಪಸ್ಸು ಆ ಟ್ರಕ್ಗೆ ಬಂದು ಹತ್ಕೋತಾರೆ. ಹೋಗ್ತಾ ಇದ್ದಾರೆ ನೋಡ್ತಾರೆ, ಇಬ್ರು ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ಇದನ್ನು ನೋಡ್ಬಿಟ್ಟು ಈ ರ್ಯಾಬಿಟ್ ಗಳಿಗೆ ಸ್ವಲ್ಪ ಹೊಟ್ಟೆ ಊರಿಗೆ ಬರ್ತಾ ಇರುತ್ತೆ. ಥಾಮಸ್ ಬಿನ ಕರ್ಕೊಂಡು ಅವ್ರ ಮನೆ ಹತ್ರ ಬರ್ತಾನೆ. ಬಿ ಕೂಡ ಬನ್ನಿ ಮನೆ ಒಳಗಡೆ ಕಾಫಿ ಕುಡಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ. ಮನೆ ಒಳಗಡೆ ಹೋಗಿದ ತಕ್ಷಣ ಇವು ಕೂಡ ಅವನ್ನ ಫಾಲೋ ಮಾಡ್ಕೊಂಡು ಹೋಗ್ತೇವೆ ಹಿಂದೆನೆ. ಥಾಮಸ್ ಬಿನ ಮನೆ ಒಳಗಡೆ ನೋಡಿದಾಗ ಅವಳ ಪೇಂಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನಿಮ್ ಪೇಂಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತೀರಾ ಹಂಗೆ ಹಂಗೆ ಅಂತ ಹೋಗ್ಲಿತಾ ಇರ್ತಾನೆ. ಆದ್ರೆ ಅವ್ನಿಗೆ ಆ ಪೇಂಟಿಂಗ್ಸ್ ಏನಂತಾನೆ ಅರ್ಥ ಆಗ್ತಾ ಇರುತ್ತೆ, ಸುಮ್ಮನೆ ಹೋಗ್ಲಿತಾ ಇರ್ತಾನೆ ಅಷ್ಟೇ. ಮತ್ತೆ ಅಲ್ಲಿ ಆ ರ್ಯಾಬಿಟ್ ಒಂದು ಪೇಂಟಿಂಗ್ಸ್ ನೋಡ್ತಾನೆ. ಅವಳು ನಿಂಗೆ ರ್ಯಾಬಿಟ್ ಕಂಡ್ರೆ ಇಷ್ಟ ಅಂತ ಕೇಳಿದಾಗ ಇಲ್ಲ ನನಗೆ ಆ ರ್ಯಾಬಿಟ್ ಕಂಡ್ರೆ ಚೂರು ಇಷ್ಟ ಇಲ್ಲ, ಆದರೆ ನೀವು ಮಾಡಿದ್ದೀರಲ್ಲ ಈ ರ್ಯಾಬಿಟ್ ಪೇಂಟಿಂಗು ಇದು ತುಂಬ ಇಷ್ಟ ಆಯಿತು ನನಗೆ ಅಂತ ಅವಳು ಸುಮ್ಮನೆ ಇಂಪ್ರೆಸ್ ಮಾಡ್ತಾ ಇರ್ತಾನೆ. ಅದಕ್ಕೆ ಅವಳು ಕೂಡ ನಿಮ್ಗೆ ಯಾಕೆ ರ್ಯಾಬಿಟ್ ಕಂಡ್ರೆ ಇಷ್ಟ ಇಲ್ಲ, ಅವು ಎಷ್ಟು ಚೆನ್ನಾಗಿರ್ತಾವೆ ಗೊತ್ತಾ, ಅವು ಎಷ್ಟು ಫ್ರೆಂಡ್ಶಿಪ್ ಆಗಿರ್ತವೆ ಗೊತ್ತಾ, ಅವುಗಳೇನಾರ ಸಾರಿ ಕೇಳಿದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾವೆ ಗೊತ್ತಾ ಅಂದ್ಬಿಟ್ಟು ಆ ರ್ಯಾಬಿಟ್ಸ್ಗಳು ಹೇಗೆ ಸಾರಿ ಕೇಳ್ತವೆ ಅಂದ್ಬಿಟ್ಟು ಇವಳಿಗೆ ಅದನ್ನ ಡೆಮೋ ತೋರಿಸ್ತಾಳೆ. ಇದನ್ನ ಈ ರ್ಯಾಬಿಟ್ಸ್ಗಳಿಗೆಲ್ಲ ನೋಡ್ಬಿಟ್ಟು ನಿಮ್ಸ ಸೈಕೋ ಬಿನ ಈ ರ್ಯಾಬಿಟ್ಸ್ಗಳು ಒಂಥರ ಅಮ್ಮ ತರನೇ ಫೀಲ್ ಮಾಡ್ತವೆ, ಅದ್ರ ಅಮ್ಮ ತರನೇ ಫೀಲ್ ಮಾಡ್ತಾ ಇರ್ತವೆ. ಹಾಗಾಗಿ ಬಿ ಯಾಕೆ ಇವಳ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಅಂದ್ಬಿಟ್ಟು ತುಂಬಾ ಬೇಜಾರಾಗ್ತಾ ಇರುತ್ತೆ. ಇನ್ನೇನು ಇವ್ರಗಳ ಒಂದು ಡೇಟಿಂಗ್ ಶುರುವಾಗುತ್ತೆ ಅಂತಾನೆ ಅನ್ಕೊಂಬಿಡಿ. ಒಟ್ಟಿಗೆ ಸೈಕಲ್ ಜೊತೆ ಸುತ್ತಾಡೋದೇನು, ಒಟ್ಟಿಗೆ ಯೋಗ ಮಾಡೋದೇನು, ಮತ್ತೆ ಬೋಟಲ್ಲಿ ಇಬ್ರು ಕೂಡ ಸುತ್ತಾಡೋದೇನು, ಮತ್ತೆ ನೈಟ್ ಕ್ಯಾಂಪಿಂಗ್ ಹಾಕೊಂಡು ಮಾತಾಡೋದೇನು, ಇದನ್ನೆಲ್ಲ ಈ ರ್ಯಾಬಿಟ್ಸ್ಗಳು ನೋಡ್ತಾ ಇರ್ತಾವಲ್ಲ ಇವುಗಳಿಗೆ ಹೊಟ್ಟೆ ಉರಿ. ಅದ್ರಲ್ಲಂತೂ ಪೀಟರ್ಗಂತೂ ಸಿಕ್ಕಾಪಟ್ಟೆ ಉರಿತಾ ಇರುತ್ತೆ. ಮತ್ತೆ ಹೀಗೆ ಮತ್ತೆ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಇಲ್ಲಿ ಬಿ ಇನ್ನು ಒಂದು ಬಿಸ್ನೆಸ್ ಶುರು ಮಾಡ್ಬೇಕು ಅಂತ ಇದ್ದೀರಾ, ಅದ್ರಲ್ಲಿ ನಿನ್ಗೆ ಏನ್ ಇಷ್ಟ, ಆ ಅಂಗಡಿ ನಿನ್ಗೆ ಏನ್ ಇಷ್ಟ ಅಂದಾಗ ನನಗೆ ಜನರುಗಳಿಗೆ ಹೆಲ್ಪ್ ಮಾಡಕ್ ಇಷ್ಟ. ತನ್ನ ತಂದೆ ತಾಯಿಗಳು ತನ್ನ ಮಕ್ಳ ಜೊತೆ ಬಂದ್ಬಿಟ್ಟು ಆ ವಸ್ತುಗಳನ್ನ ತಗೋತಾರಲ್ಲ ತನ್ನ ಮಕ್ಳಿಗೆ ಅಂತ, ಆ ವಸ್ತುಗಳನ್ನ ಕೊಡಕ್ ಇಷ್ಟ, ಅವ್ರಿಗೆ ಏನ್ ಬೇಕು ಅಂತ ಎಲ್ಲಾನು ತಿಳ್ಕೊಡಕ್ ಇಷ್ಟ. ನಂಗೆಲ್ಲ ಗೊತ್ತಾಗುತ್ತೆ ಅವ್ರಿಗೆ ಪ್ರೀತಿ ಗೀತಿ ಎಲ್ಲ ಹೇಗೆ ಕೊಡಬೇಕು ಅಂತ, ಇದನ್ನ ಈ ರೀತಿ ಮಾಡ್ಬೇಕು ಅಂದ್ಬಿಟ್ಟು ಥಾಮಸ್ ಹೇಳ್ತಾ ಇರ್ತಾನೆ. ಮತ್ತೆ ಥಾಮಸ್ ನಿನ್ಗೇನ್ ಆಗಲ್ಲ ಅಂತ ಕೇಳಿದಾಗ ಇವಳಿಗೆ ಸುಳ್ಳು ಹೇಳೋದು ಕಂಡ್ರೆ ಆಗೋದಿಲ್ಲ, ಯಾರ ನಿಜನ ಮುಚ್ಚಿಕ್ಬಿಟ್ಟು ಸುಳ್ಳು ಹೇಳ್ತಿದ್ರೆ ಅಂತವ್ರ ಕಂಡ್ರೆ ನನಗೆ ಆಗೋದಿಲ್ಲ ಅಂತ ಬಿ ಹೇಳ್ತಾ ಇರ್ತಾಳೆ. ಇಬ್ರು ಹೀಗೆ ಮಾತಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಮಳೆ ಬಂದ್ಬಿಡುತ್ತೆ. ಬೀನ ಒಂದು ಮನೆಗೆ ಹೋಗ್ತಾ ಇರ್ತಾರೆ. ಇವರಿಂದ ರ್ಯಾಬಿಟ್ಸ್ಗಳು ಕೂಡ ಹೋಗ್ತಾ ಇರ್ತವೆ. ಇವುಗಳನ್ನ ಒಳಗಡೆಗೆ ಬಿಡೋದಿಲ್ಲ, ಅವ್ಳು ಲಾಕ್ ಮಾಡ್ಕೊಂಡ್ಬಿಡ್ತೀವಿ, ಅವ್ಳು ನೋಡೋದಿಲ್ವಲ್ಲ, ಎಲ್ಲ ಕಡೆ ಡೋರ್ಸ್ನ ಲಾಕ್ ಮಾಡ್ಕೊಂಡ್ಬಿಡ್ತವೆ. ಇದರಿಂದ ಪೀಟರ್ಗೆ ತುಂಬಾ ಬೇಜಾರಾಗ್ಬಿಡ್ಬಿಡುತ್ತೆ, ನಮ್ಮನ್ನ ಇಷ್ಟೊಂದು ಇಗ್ನೋರ್ ಮಾಡ್ತಾ ಇದ್ದಾರಲ್ಲ ಅಂತ. ಮತ್ತೆ ಅವ್ನ ಜೊತೆ ಈ ಬಿ ಖುಷಿಯಾಗಿರೋದನ್ನ ನೋಡಿ ಪೀಟರ್ಗಂತೂ ಇನ್ನೂ ತಡ್ಕೊಳಕ್ ಆಗ್ತಲೆ, ಇವ್ನಿಗೆ ಏನಾದ್ರು ಮಾಡ್ಬೇಕು ಅಂದ್ಬಿಟ್ಟು ಅವ್ನಿಗೆ ಹೊಡೆಯಕ್ಕೆ ಅಂತ ಹೋಗ್ತಾನೆ. ಆಗ ಬಿ ಬಂದ್ಬಿಟ್ಟು ಹಿಡ್ಕೊಂಡ್ಬಿಡ್ತಾಳೆ. ಹಿಡ್ಕೊಂಡು ಏನ್ಬಿಟ್ಟು ಇಬ್ರಿಗೂ ಪರಿಚಯ ಮಾಡಿಸ್ತಾ ಇರ್ತಾಳೆ. ಥಾಮಸ್ ಕೂಡ ಸಿಕ್ಕಿದ್ ನೋಡಿ ನೀನು ಮಾಡ್ತೀನಿ ಅಂದ್ಬಿಟ್ಟು ಅವನ್ನ ಕೈ ಎತ್ಕೋತಾನೆ. ಆಗ ಬಿ ನಿಮ್ಮಿಬ್ರದ್ದು ಒಂದು ಪೇಂಟಿಂಗ್ ಮಾಡ್ತೀನಿ ಅಂದ್ಬಿಟ್ಟು ಮಾಡಕ್ಕೆ ಅಂತ ಹೋಗ್ದಾಗ ಇವರಿಬ್ರು ಮಸ್ತಾಗೆ ಹೊಡೆದಾಡ್ತಾರೆ. ಈಗ ಏನ್ ಇಬ್ರು ಕೂಡ ಫೈಟಿಂಗ್ ಮಾಡ್ತಾ ಇರ್ತಾರೆ. ಮತ್ತಿದ್ದಲ್ಲಿ ಬಂದ್ಬಿಟ್ಟು ಬಿ ಬೇರೆ ನಿಮ್ಮ ಕಣ್ಣಿಗಿದೆ ಕೂದಲಿಗಿದೆ ಅಂತೆಲ್ಲ ನೋಡ್ಕೊಂಡು ಕಲರ್ ನೋಡ್ಕೊಂಡು ಮಾಡಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಅವಳು ಹೋಗಾದ್ಮೇಲೆ ಮತ್ತೆ ಶುರು ಹಚ್ಕೋತಾರೆ ಹೊಡೆದಾಡಕ್ಕೆ. ಹೀಗೆ ಹೊಡೆದಾಡ್ತಾ ಪೀಟರ್ ಪೈಕಿ ಪೇಂಟ್ ಪೆನ್ಸಿಲ್ ನ ತುರುಕ್ಬಿಡ್ತಾನೆ. ಅವ್ನು ಜೋರಿಗೆ ತಲೆಲಾಡ್ಸಿರೋದ್ರಿಂದ ಬಿ ಮಾಡಿದಂತ ಒಂದು ಪೇಂಟಿಂಗು ಹಾಳಾಗೋಗ್ಬಿಡುತ್ತೆ. ಆಗ ಅಲ್ಲಿಗೆ ಬಿ ಬಂದ್ಬಿಡ್ತಾಳೆ. ಬಿ ಪೇಂಟಿಂಗ್ ಯಾರು ಹಾಳು ಮಾಡಿದ್ದು ಅಂದಾಗ ಒಳ್ಳೆ ಟೈಮ್ ಸಿಕ್ತು ಅಂದ್ಬಿಟ್ಟು ಥಾಮಸ್ ನೋಡು ಈ ಮೊಲ ಸಾಕಿದೆಯಲ್ಲ ಇದೇ ಮಾಡಿದ್ದು, ಅದಕ್ಕೆ ನಾನು ಹೇಳೋದು ಈ ಮೊಲಗಳನ್ನೆಲ್ಲ ಸಾಕೊಂಬಾರದು ಪ್ರಾಣಿಗಳನ್ನ ಅಂದ್ಬಿಟ್ಟು ಅವಳು ಇದರಿಂದ ಬೇಜಾರಾಗ್ಬಿಟ್ಟು ಆ ಮೊಲನ ಹಿಡ್ಕೊಂಡ್ಬಿಟ್ಟು ಚೆನ್ನಾಗಿ ಬೈತಾಳೆ. ನಿಂಗೆ ಬುದ್ಧಿ ಇಲ್ವಾ ಹಿಂಗೆ ಹಿಂಗೆ ಅಂತ ಬೈದ್ಬಿಟ್ಟು ಅದನ್ನ ಮನೆ ಹಚ್ಚಿ ಹಾಕ್ಬಿಟ್ಟು ಬಾಗ್ಲಾಕ್ಬಿಡ್ತಾರೆ. ಇದನ್ನ ನೋಡಿ ಪೀಟರ್ಗಂತೂ ಹೃದಯ ಹೊಡೆದೋಗ್ಬಿಡುತ್ತೆ. ಇದರಿಂದ ನಿನ್ಗೇನಾದ್ರೆ ನಾನು ಮಾಡಿ ಬುದ್ಧಿ ಕಲಿಸ್ತೀನಿ ಅಂದ್ಬಿಟ್ಟು ಒಂದು ಡಿಸೈಡ್ ಮಾಡ್ಕೊತಾನೆ. ನೆಕ್ಸ್ಟ್ ಸರಿಯಾಗಿ ಒಂದು ಪ್ಲಾನ್ ಮಾಡ್ಕೋಕೆ ಎಲ್ಲ ಕೂಡ ಡಿಸೈಡ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಥಾಮಸ್ ನಿದ್ದೆಯಿಂದ ಎಚ್ಚರಿಕೆ ಆಗ್ತಾನೆ. ಎಚ್ಚರಿಕೆ ಆಗ್ಬಿಟ್ಟು ತನ್ನ ಬೆಡ್ ಮೇಲಿಂದ ಎದ್ದೇಳ್ತಾರೆ. ಸರಿಯಾಗಿ ಟ್ರ್ಯಾಪ್ಗಳನ್ನ ಹಾಕಿರ್ತಾರೆ. ಒಂದೊಂದು ಟ್ರ್ಯಾಪ್ಗಳಿಗೂ ಸಿಕ್ಕಾಕೊಂಡು ಮಸ್ತಾಗಿ ಹೊಡೆದಾಡ್ಕೊಂಡು ಮನೆಯಿಂದ ಆಚೆ ಬಂದ್ಬಿಡ್ತಾನೆ. ಅಲ್ಲೂ ಕೂಡ ಟ್ರ್ಯಾಪ್ಗಳನ್ನ ಹಾಕಿರ್ತಾರೆ. ಮಾಡಿ ಮೇಲಿಂದ ಎಲ್ಲ ಕೆಳಗಡೆ ಬೀಳ್ತಾನೆ. ಇದು ನೋಡಿ ಇನ್ನೂ ಕೋಪ ಹತ್ಕೊಂಡ್ಬಿಟ್ಟು ಇವನೇನ್ ಮಾಡ್ತಾನೆ ಅಂದ್ರೆ ಎಲೆಕ್ಟ್ರಿಕ್ಸ್ ವೈರ್ಗಳನ್ನ ಇವ್ರನ್ನ ಒಂದು ಗಾರ್ಡನ್ ಮುಂದೆ ಗೇಟ್ಗೆ ತಗೊಂಬಂದು ಹಾಕ್ತಾನೆ. ಇದನ್ನೆಲ್ಲ ಇವ್ರು ಅಬ್ಸರ್ವ್ ಮಾಡ್ತಾರೆ. ಆಗ ಪೀಟರ್ ತಂದೆ ಮಾತು ಜ್ಞಾಪಕಿದ್ಯಾ ಮುಳ್ಳಿನ ತೆಗಿಬೇಕು ಅಂತ ಈ ಕರೆಂಟ್ ವೈರ್ ಶಾಕ್ ನ ನಾವು ರಿವರ್ಸ್ ಮಾಡೋಣ ಅಂದ್ಬಿಟ್ಟು ಹೋಗ್ಬಿಟ್ಟು ಆ ಕರೆಂಟ್ ವೈರ್ ಶಾಕ್ ನ ರಿವರ್ಸ್ ಮಾಡ್ಬಿಡ್ತಾರೆ.
ಹೋಗ್ಬಿಡ್ತಾರೆ. ಮತ್ತೆ ಈ ಕಡೆ ಥಾಮಸ್ ಬೈನಾಕುಲರಿಂದ ನೋಡ್ತಾ ಇರ್ತಾನೆ ಪಕ್ಷಿಗಳನ್ನ, ಹಾಗೆ ಆ ರ್ಯಾಬಿಟ್ಸ್ ಗಳನ್ನ ನೋಡ್ತಾ ಇರ್ತಾನೆ. ಆ ರ್ಯಾಬಿಟ್ಸ್ ಗಳು ಬಂದ್ಬಿಟ್ಟು ಆ ವೈರ್ನ ಮುಟ್ಟಿದ ತಕ್ಷಣ ಕರೆಂಟ್ ಹೊಡಿತಿದೆ ಅಂತ ಇವ್ರು ಅನ್ಕೊಂಡ್ರೆ ಅವುಗಳು ಕರೆಂಟ್ ಹೊಡಿತಿದ್ರೆ ಆಕ್ಟಿವ್ ಮಾಡ್ಬಿಟ್ಟು ಇವ್ರಿಗೆ ರೇಗಿಸ್ತಾ ಇರ್ತವೆ. ಇದನ್ನ ನೋಡ್ಬಿಟ್ಟು ಏನಾಗ್ತಿದೆ ನೋಡೋಣ ಅನ್ಬಿಟ್ಟು ಇವ್ನು ಡೋರ್ ಹತ್ರ ಹೋಗ್ಬಿಟ್ಟು ಡೋರ್ನ ತಗೊಡಿತಾನೆ. ಇವ್ನಿಗೆ ಕರೆಂಟ್ ಶಾಕ್ ಹೊಡಿತಾ ಇರುತ್ತೆ. ಯಾವುದೇ ಒಂದು ಡೋರ್ನ ತಗೊಂಡು ನೋಡಿದ್ರು ಕರೆಂಟ್ ಶಾಕ್ ಹೊಡೆದೇ ಹೊಡಿತಾ ಇರುತ್ತೆ. ಹಾಗಾಗಿ ಮಾಡಿ ಆ ಮನೆಯಿಂದ ಕೂಡ ಆಚೆ ಬರ್ತಾನೆ. ಆಚೆ ಬಂದ್ಬಿಟ್ಟು ಇದ್ರ ಮೇನ್ ಸ್ವಿಚ್ ಆಫ್ ಮಾಡೋಣ ಅನ್ಬಿಟ್ಟು ಮನೆ ಮೇಲೆ ಹತ್ತಾನೆ. ಜಾರ್ ಬೀಳುತ್ತೆ ಮಾಡ್ಬಿಡ್ತಾರೆ. ಅದರಿಂದ ಅವನು ಪ್ರಜ್ಞೆ ತಪ್ಪಿ ಅಲ್ಲಿ ಬಿದ್ದು ಹೋಗ್ಬಿಡ್ತಾನೆ. ಇವನು ಕೂಡ ಸತೋದ ಅನ್ಬಿಟ್ಟು ಇವರೆಲ್ಲರೂ ಅನ್ಕೊಂಡು ಅಲ್ಲಿ ಹೊರಟೋಗ್ಬಿಡ್ತಾರೆ. ಫುಲ್ಲು ನೈಟ್ ಆಗಿ ಹೋಗ್ಬಿಡುತ್ತೆ, ಕತ್ಲೆ ಆಗ್ಬಿಡುತ್ತೆ. ಇವನು ಪ್ರಜ್ಞೆ ತಪ್ಪ ಇದನ್ನೆಲ್ಲ ಜ್ಞಾನ ಬರುತ್ತೆ. ಜ್ಞಾನ ತಪ್ಪು ನೋಡಿದಾಗ ಆ ವೈರಿಂಗ್ ಇದಿರುತ್ತೆ ಅದನ್ನೆಲ್ಲ ಹಾಳು ಮಾಡ್ಬಿಟ್ಟಿರ್ತಾರೆ. ಇದನ್ನ ನೋಡಿ ಫುಲ್ಲು ಇನ್ನೂ ಕೋಪದ ಕೊಡುತ್ತೆ ಇವನಿಗೆ. ಇವುಗಳಿಗೆ ಮಾಡ್ತೀನಿ ನೋಡು ಅಂದ್ಬಿಟ್ಟು ಪಟಾಕಿಗಳನ್ನೆಲ್ಲ ತೊಗೊಂಡು ಹೋಗ್ಬಿಟ್ಟು ಇವುಗಳನ್ನ ಒಂದು ಮನೆ ಇರುತ್ತೆ ಮರದಡಿ, ಆ ಮರದಡಿ ಎಲ್ಲ ಪಟಾಕಿಗಳನ್ನು ಹಾಕ್ಬಿಡ್ತಾನೆ. ಅವುಗಳಿಗೆ ಗೊತ್ತಾಗ್ಬಿಡುತ್ತೀವಲ್ಲ ಪಟಾಕಿಗಳು ಅಂದ್ಬಿಟ್ಟು ಎಲ್ಲರೂ ಕೂಡ ಔಚಿಕೊಂಡು ಕೂತಿರ್ತಾರೆ. ಅವ್ನು ನಿಮ್ಗೆ ಮಾಡ್ತೀನಿ ತಡೀರಿ ಪಟಾಕಿಗಳನ್ನೆಲ್ಲ ಅದ್ರಾಗ ಹಾಕ್ಬಿಡ್ತಾನೆ. ಆಗ ಟಾಕನಾಗ ಅಲ್ಲಿಗೆ ಬಿ ಬರ್ತಾಳೆ. ಬಿ ಬಂದಿದ ತಕ್ಷಣ ಏನ್ ಮಾಡ್ತಿದ್ದೆ ಅಂದಿದ ತಕ್ಷಣ ನಾನು ನಿಗೋಸ್ಕರ ಹೂ ಕಿತ್ಕೋತಿದ್ದೀನಿ ಅಂದ್ಬಿಟ್ಟು ಅಲ್ಲಿರೋ ಸ್ವಲ್ಪ ಹೂಗಳನ್ನ ಕಿತ್ಕೊಂಡು ಒಳಗೆ ತಗೊಂಡೇ ಕೊಟ್ಬಿಟ್ಟು ಅವಳ ಜೊತೆ ಹೀಗೆ ಮಾತಾಡ್ತಾ ಇರ್ತಾನೆ. ಈ ಕಡೆ ರ್ಯಾಬಿಟ್ಸ್ಗಳು ಇವರಿಬ್ಬರನ್ನ ನೋಡ್ತಾ ಇರ್ತಾರೆ. ಆಗ ಬೆಂಜಮಿನು ಏನ್ ಮಾಡ್ತಿದ್ಯಾ ನೀನು, ಅವ್ನಿಗೆ ಯಾಕೆ ಅಷ್ಟೊಂದು ನಿಮಿಷ ಕೊಡ್ತಿದ್ದೆ, ಸಾಕ್ಬಿಡು, ಅದೊಬ್ಬರು ಏನೋ ಲವ್ ಮಾಡ್ತಾ ಇದ್ದ ಲವ್ ಮಾಡ್ಕೊಂಡು ಸುಮ್ಮನೆ ಆಗ್ಬಿಡ್ಲಿ ಅಂತ ಪೀಟರ್ಗೆ ಬೀನ ಅವನ ಜೊತೆ ಸೇರ್ಸೋಕೆ ಇಷ್ಟ ಇರೋದಿಲ್ಲ. ಇದಕ್ಕೋಸ್ಕರ ಈ ರೀತಿ ಎಲ್ಲ ಮಾಡ್ತಾ ಇರ್ತಾನೆ. ನೀನು ನಾನು ಬುದ್ಧಿ ಕಲಿಸ್ತೀನಿ ಅಂದ್ಬಿಟ್ಟು ಸೀನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ನಾಳೆ ಬೆಳಗ್ಗೆ ಶಿಫ್ಟ್ ಆಗಿದ ತಕ್ಷಣ ಇವನು ತನ್ನ ಗಾರ್ಡನ್ಗೆ ವಾಪಸ್ ಬರ್ತಾನೆ. ಎಲ್ಲ ರ್ಯಾಬಿಟ್ಸ್ಗಳು ಇವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಎಲ್ಲರೂ ಕೂಡ ರೆಡಿ ಮಾಡಿಕೊಂಡಿರ್ತವೆ. ಇವನು ಅವ್ರ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಇರ್ಬೇಕಾದ್ರೆ ಬಿ ಮನೆಯಿಂದ ಆಚೆ ಬರ್ತಾಳೆ. ಮನೆಯಿಂದ ಆಚೆ ಬಂದಿದ ತಕ್ಷಣ ಇವುಗಳು ಈ ಟೈಮ್ ಯೂಸ್ ಮಾಡ್ಕೊಂಡು ಇವನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇವನು ಹೆಂಗಿದ್ರು ಬಿ ಇವನ್ ಮುಂದೆ ಇರ್ಬೇಕಾದ್ರೆ ರ್ಯಾಬಿಟ್ಸ್ ಮೇಲೆ ಇವನು ಅಟ್ಯಾಕ್ ಮಾಡೋದಿಲ್ವಲ್ಲ, ಅದಕ್ಕೋಸ್ಕರ ಬೀನ್ ಆಚೆ ಕರ್ಸಿರ್ತಾರೆ. ಬಿ ಕೂಡ ನಿನ್ಗೇನ್ ಬೇಕು ನಾಷ್ಟಕ್ಕೆ ನಾನು ಮಾಡ್ಕೊಡ್ತೀನಿ ಹೇಳು ಅಂದಾಗ ಸರಿ ನೀನೇನ್ ಮಾಡಿದ್ರು ಸರಿ ನಾನು ತಿಂತೀನಿ ನಿಂತ್ಕೊಂಡು ಸುಮ್ಮನೆ ಅವಳನ್ನ ಮೇಂಟೈನ್ ಮಾಡ್ತಾ ಇರ್ತಾನೆ. ಮತ್ತೆ ಇನ್ನೊಂದು ಈ ಥಾಮಸ್ಗೆ ಬ್ಲಾಕ್ ಬ್ಲೆರೀಸ್ ಅಂದ್ರೆ ಆಗೋದಿಲ್ಲ, ಅಲರ್ಜಿ ಆಗಿರುತ್ತೆ. ಬ್ಲಾಕ್ ಬ್ಲೆರೀಸ್ ಕಂಡ್ರೆ ಈ ವಿಷಯ ಇವ್ರಿಗೆ ಗೊತ್ತೇ ಇರುತ್ತೆ. ಹಾಗಾಗಿ ಒಂದು ಬ್ಲಾಕ್ ಬೆರೀಸ್ ನ ತಗೊಂಡ್ಬಂದ್ಬಿಟ್ಟು ಕ್ಯಾಟ್ರಪಿಲಿಂದ ಬಾಲ್ಗಡಿಗೆ ಹಾಕ್ಬಿಡ್ತಾನೆ. ಬ್ಲಾಕ್ ಬೆರೀಸ್ ನ ತಿನ್ಬಿಟ್ಟು ಅಲ್ಲೇ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಅದಾದ್ಮೇಲೆ ಮತ್ತೆ ಎದ್ಬಿಟ್ಟು ಒಂದು ಇಂಜೆಕ್ಷನ್ ಹಾಕಿ ಏನೋ ಒಂದು ತೊಡೆಗೆ ಚುಚ್ಕೋತಾನೆ. ಇನ್ನ ನಿಮ್ಮ ಕಾಟ ತಡೆಯಕ್ಕಾಗಲ್ಲ ಅನ್ಬಿಟ್ಟು ಶಿಸ್ತಾಗಿ ಅವ್ರ ಮನೆಗಳ ಹತ್ರ ಹೋಗುತ್ತಾನೆ. ಅಲ್ಲಿ ಕೆಲವು ಬಾಂಬ್ಸ್ ಗಳಿಟ್ಟಿರ್ತಾನೆ, ಅದನ್ನೆಲ್ಲ ಎತ್ಕೋತಾನೆ. ಇವನು ಬಾಂಬ್ಗಳನ್ನೆಲ್ಲ ತಗೊಂಡ್ ಬಂದ್ಬಿಟ್ಟು ಹಚ್ಬಿಟ್ಟು ಇವ್ರ ಮನೆಯಲ್ಲ ಎಸಿತಾ ಇರ್ತಾನೆ. ಇವ್ರು ಇದರಿಂದೆಲ್ಲ ಸೂಪರ್ ಆಗಿ ತಪ್ಪಿಸ್ಕೋತಾರೆ. ಪೀಟರ್ ಅನ್ಕೋತಾನೆ ಇದೆಲ್ಲ ಯಾಕೆ ಬಿಗೆ ಕೇಳಿಸ್ತಾ ಇಲ್ಲ ಅಂತ. ಇಲ್ಲಿ ನೋಡಿದ್ರೆ ಬಿ ಫುಲ್ ಜೋರಾಗಿ ಮ್ಯೂಸಿಕ್ ಹಾಕೊಂಡು ಪೇಂಟಿಂಗ್ ನ ಮಾಡ್ತಾ ಇರ್ತಾರೆ. ಇವ್ರು ಇದರಿಂದೆಲ್ಲ ತಪ್ಪಿಸ್ಕೋತಾ ಇರ್ತಾರೆ. ಫುಲ್ ಬಾಂಬ್ಗಳನ್ನ ಹಾಕ್ತಾ ಇರ್ತಾನೆ. ಇಲ್ಲೋದ್ರು ಕೂಡ ಬಿಡ್ತಾನೆ ಇರೋದಿಲ್ಲ. ಹಾಗಾಗಿ ಮಾಡಿ ಪೀಟರ್ನ ಲಾಕ್ ಮಾಡ್ಕೊಂಡ್ಬಿಡ್ತಾನೆ. ಮಾಡ್ಕೊಂಡು ನಿನ್ ಕಥೆ ಮುಗಿಸ್ತೀನಿ ನೋಡು, ನನಗೆ ಎಷ್ಟು ಹಿಂಸೆ ಕೊಡ್ತೀಯ, ನಾನು ಒಳ್ಳೆನಾಗ್ಬೇಕು ಅಂತ ಇದ್ದೀನಿ, ನೀನ್ ಬಿಡ್ತಾ ಇಲ್ಲ, ನೀನ್ ಮಾಡ್ತೀನಿ ನೋಡು, ನಿನ್ ಕತ್ತೆ ಸುಖ ಸಾಯಿಸ್ತೀನಿ ಅಂತ ಅವ್ನ ಕತ್ನ ಇಸಿಗೆ ಸಾಯಿಸಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಬಿ ಬಂದ್ಬಿಡ್ತಾಳೆ. ಬಿ ಬಂದಿದ ತಕ್ಷಣ ಮ್ಯಾನುಪ್ಲೇಟ್ ಮಾಡ್ಬಿಡ್ತಾನೆ. ಅಯ್ಯೋ ಏನಿಲ್ಲ ಇವ್ನು ಸ್ವಲ್ಪ ಕ್ಯಾರೆಟ್ ಜಾಸ್ತಿ ನುಂಗ್ಬಿಟ್ಟಿದ್ದ, ಅದರಿಂದ ಕೆಳಗಡೆ ಬಿದ್ದೋಗಿದ್ದ, ಹಾಗಾಗಿ ನನ್ನ ಕ್ಯಾರೆಟ್ ನ ತೆಗೆದ್ಬಿಟ್ಟು ನನ್ನ ಕಾಪಾಡ್ತಿದ್ದೆ ಅನ್ಬಿಟ್ಟು ಅವ್ನ ಅಲ್ಲಿಂದ ಕಳಿಸ್ಬಿಡ್ತಾನೆ. ಹೋಗು ಅಂದ್ಬಿಟ್ಟು ಅವಳು ಕೂಡ ಇಲ್ಲಿ ನಂಗೆ ಪಟಾಕಿಗಳ ಶಬ್ದ ಕಳಿಸ್ತು, ಅದಕ್ಕೋಸ್ಕರ ನೀನ್ ನೋಡಕ್ ಬಂದೆ ಅಂತ ಇವಳು ಹೇಳ್ತಾ ಇರ್ತಾಳೆ. ಇವನು ಕೂಡ ಹಾಗೇನಿಲ್ಲ, ನಾನೇ ಸುಮ್ಮನೆ ಜೋರಾಗಿ ಟೋನ್ ಮಾಡ್ತಿದ್ದೆ ಅಂತ ಇರ್ತಾನೆ. ಸರಿ ಬಿಡೋದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡ್ಬಿಡ, ಬಾ ನಾವು ನಾಷ್ಟ ಮಾಡಕ್ ಹೋಗೋಣ ಅಂದ್ಬಿಟ್ಟು ನಾಷ್ಟ ಮಾಡಕ್ಕೆ ಹೋಗ್ತಾ ಇರ್ತಾನೆ. ಇವ್ನ ಜಾಬಿಂದ ಅವಾಗ ಆ ರಿಮೋಟ್ ಬಿದ್ದೋಗ್ಬಿಡುತ್ತೆ. ಬಾಂಬ್ಗಳನ್ನ ಆಕ್ಟಿವ್ ಮಾಡುವಂತ ಒಂದು ರಿಮೋಟ್ ಬಿದ್ದೋಗಿರೋದ್ರಿಂದ ಇದೇನ್ ಮಾಡುತ್ತೆ ಅಂದ್ರೆ ಪೀಟರ್ ಹೋಗ್ಬಿಟ್ಟು ಆ ರಿಮೋಟ್ ನ ಪ್ರೆಸ್ ಮಾಡ್ಬಿಡ್ತಾನೆ. ಪ್ರೆಸ್ ಮಾಡಿದ ತಕ್ಷಣ ಒಂದು ಬಾಂಬ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಬಿಗೆ ಗೊತ್ತಾಗ್ಬಿಡುತ್ತೆ ನೀನ್ ಪಟಾಕಿ ಯೂಸ್ ಮಾಡ್ತಿರ್ತಾನೆ, ನಿಜ ಹೇಳು ಅಂತ. ಇವಾಗ ಸಿಗಾಕುತ್ತೇನೆ ಅಂತ ಪೀಟರ್ ಅನ್ಕೊಂಡ್ರೆ ನೋಡ್ತಿದ್ದಂಗೆ ಅವನಾಗಿದ್ದಾಗ ಎಲ್ಲಾ ಬಾಂಬ್ಗಳು ಬ್ಲಾಸ್ಟ್ ಆಗೋಕೆ ಶುರುವಾಗುತ್ತೆ. ಎಲ್ಲಾ ಪಟಾಕಿಗಳು ಬ್ಲಾಸ್ಟ್ ಆಗ್ತಾ ಹೋಗ್ತಾ ಇವ್ರ ಮನೆ ಪೂರ್ತಿ ದೊಡ್ಡ ಬ್ಲಾಸ್ಟ್ ಆಗಿ ಹೋಗ್ಬಿಡುತ್ತೆ. ಬ್ಲಾಸ್ಟ್ ಆಗಿರೋದ್ರಿಂದ ಆ ಮರ ಇದೆಯಲ್ಲ, ಆ ಮರ ಸೀದಾ ಹೋಗ್ಬಿಟ್ಟು ಈ ಬಿಯ ಒಂದು ಪೇಂಟಿಂಗ್ಸ್ ಒಂದು ರೂಮ್ ಇರುತ್ತೆ, ಆ ರೂಮ್ ಮೇಲೆ ಬಿದ್ದ್ಬಿಡುತ್ತೆ. ಆ ಮನೆ ಮೇಲೆ ಬಿದ್ದಿರೋದ್ರಿಂದ ಅವ್ರ ಪೇಂಟಿಂಗ್ಸ್ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ. ಇದನ್ನ ನೋಡಿ ಇವ್ರು ಬೇಜಾರಾಗಿ ಹೋಗ್ಬಿಡುತ್ತೆ. ಅವಾಗ ಥಾಮಸ್ ಏನನ್ನ ಚೆನ್ನಲ್ಲೇ ಹೇಳ್ಬಿಡ್ತಾನೆ, ನೋಡು ಈ ರ್ಯಾಬಿಟ್ಸ್ಗಳಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾವೆ, ನಾನೇನು ಮಾಡಿಲ್ಲ, ಈ ರ್ಯಾಬಿಟ್ ಹೋಗ್ಬಿಟ್ಟು ಆ ಬಟನ್ ಪ್ರೆಸ್ ಮಾಡ್ಕೊಂಡಿದ್ದೆ, ನಾನು ಪ್ರೆಸ್ ಮಾಡಿಲ್ಲ ಅಂತ. ಆದ್ರೆ ಇವಳು ನಂಬ್ತೇನಿರೋದಿಲ್ಲ. ರ್ಯಾಬಿಟ್ಸ್ಗಳೇನಾದ್ರು ಈ ತರ ಕೆಲಸ ಮಾಡೋಕ್ಕಾಗುತ್ತಾ, ಏನು ಹುಚ್ಚು ತರ ಮಾತಾಡ್ತೀನಿ ಅಂತ. ನಿನ್ ಮೇಲೆ ಎಷ್ಟು ನಂಬಿಕೆ ಇಟ್ಟಿದೆ, ನಾನು ನಿನ್ನ ಪ್ರೀತಿಸ್ತಾ ಇದ್ದೆ, ಆದ್ರೆ ನೋಡು ನೀನು ನನ್ನ ಹತ್ರ ಸುಳ್ಳು ಆಗ್ತಾ ಇದೆಯಾ ಅಂದ್ಬಿಟ್ಟು ಅವಳಿಗೆ ಬೇಜಾರಾಗ್ಬಿಟ್ಟು ಆ ರ್ಯಾಬಿಟ್ಸ್ಗಳ ಹತ್ರ ಹೋಗ್ಬಿಟ್ಟು ಬನ್ನಿ ನಾವು ಇವನ್ ಜೊತೆ ಇರೋದು ಬೇಡ, ನಾವು ಇವರಿಂದ ಹೊಂಟೋಗ್ಬಿಡೋಣ ಅಂದ್ಬಿಟ್ಟು ಆ ರ್ಯಾಬಿಟ್ಸ್ ಇಂದ ಕರ್ಕೊಂಡು ಅಲ್ಲಿಂದ ಹೊಂಟೋಗ್ಬಿಡ್ತಾಳೆ. ಇವನು ಕೂಡ ನಾನು ತಪ್ಪಾಯ್ತು, ನಾನು ಸಾರಿ ಕೇಳ್ತಾನೆ, ಆದ್ರೆ ಅವಳು ಕೇಳೋದಿಲ್ಲ, ಅವಳು ಹೊಂಟೆಗೆ ಹೋಗ್ಬಿಡ್ತಾಳೆ. ಪೀಟರ್ಗಂತೂ ತುಂಬಾ ಬೇಜಾರಾಗಿ ಹೋಗ್ಬಿಡುತ್ತೆ. ಈ ಕೆಲಸನ ನಾನೇ ಮಾಡಿದ್ದು, ಇವನ್ ಬೈಸ್ಕೊಂಡಲ್ಲ ಅಂದ್ಬಿಟ್ಟು. ಇವನ್ ಮನೆಯಲ್ಲೇ ಬಿದ್ದೋಗಿರೋ ನೋಡಿ ಪೀಟರ್ಗೆ ತುಂಬಾ ಬೇಜಾರಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಇವನ್ ತಂದೆ ತಾಯಿ ಒಂದು ಫೋಟೋ ಇರುತ್ತಲ್ಲ, ಥಾಮಸ್ ಮನೆಗೆ ಹೋಗ್ತಾ ಇರ್ತಾನೆ. ಈಗ ಥಾಮಸ್ ಆ ಮನೇಲಿ ಇರೋದಿಲ್ಲ, ಹೊಂಟೋಗ್ಬಿಟ್ಟಿರ್ತಾನೆ ಲಂಡನ್ಗೆ. ಅವ್ರ ಮನೆಯೊಳ ಕಡೆ ಬಂದ್ಬಿಟ್ಟು ಅವ್ರ ತಂದೆ ತಾಯಿ ಫೋಟೋ ಹತ್ರ ನಿಂತ್ಕೊಂಡು ನನ್ನಿಂದನೇ ಈ ತರ ಆಗಿತ್ತು, ಇದಕ್ಕೆಲ್ಲ ನಾನೇ ಕಾರಣ ಅಂತ ಸುಮ್ಮನೆ ಬೇಜಾರು ಮಾಡ್ಕೊಂಡು ನಿಂತಿರ್ತಾರೆ. ಅವ್ರ ತಂದೆ ತಾಯಿ ಇವನ್ ಜೊತೆ ಮಾತಾಡೋ ರೀತಿ ಅವ್ನಿಗೆ ಒಂದು ವಿಷನ್ ಕಾಣುತ್ತೆ. ನೀನ್ ತಲೆ ಕಟ್ಸ್ಕೊಂಬೇಡ, ಎಲ್ಲದಕ್ಕೂ ನೀನೇ ಅಂತ ಹೊಣೆ ಮಾಡ್ಕೊಂಬೇಡ, ನಿನ್ಗೆ ಬಿ ನಿನ್ನ ಬಿಟ್ಟೋಗ್ಬಿಡ್ತಾಳೆ ಅಂತ ಒಂದು ಭಯ ಇತ್ತು, ತಲೆ ಕಟ್ಸ್ಕೊಂಬೇಡ, ಪ್ರೀತಿಸ್ತೋರ್ನಲ್ಲಿ ಯಾರು ಕೂಡ ದೂರ ಆಗೋದಿಲ್ಲ, ಇದನ್ನೆಲ್ಲನೂ ಕೂಡ ಸರಿ ಮಾಡು, ನೀನು ಹೋಗು ಅಂತ ಹೇಳಿ ಕೊಡಿಸ್ತಾರೆ. ಇವನ್ಗೊಂದು ನಂಬಿಕೆ ಬರುತ್ತೆ, ನಾನು ಇದನ್ನೆಲ್ಲ ಒಂದು ಸರಿ ಮಾಡ್ತೀನಿ ಅಂತ. ಈ ಕಡೆ ನಮ್ಗೆ ಥಾಮಸ್ನ ತೋರಿಸ್ತಾನೆ. ಥಾಮಸ್ ತನ್ನ ಮತ್ತೆ ತನ್ನ ಕೆಲಸದ ಹತ್ರ ಬರ್ತಾನೆ. ಆಗ ಮ್ಯಾನೇಜರ್ ಬಂದ್ಬಿಟ್ಟು ನೀನ್ ಮತ್ತೆ ಕೆಲ್ಸಕ್ಕೆ ಬರ್ತೀಯ ಅಂತ ಕೇಳ್ತಾಳೆ. ಯಾಕೆಂದ್ರೆ ಈ ಒಂದು ಸ್ಟೋರ್ ನ ಓನರ್ನ ರಿಲೇಷನ್ ಒಬ್ಬ ಕೆಲ್ಸಕ್ಕೆ ಸೇರ್ಸ್ಕೊಂಡಿರ್ತಾನಲ್ಲ, ಅವ್ನು ಬಿಟ್ಟು ಹೋಗ್ಬಿಟ್ಟಿರ್ತಾನೆ, ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು, ಅದಕ್ಕೋಸ್ಕರ ನೀನ್ ಮತ್ತೆ ಬಂದು ಜಾಯ್ನ್ ಆಗ್ತೀಯ ಅಂತ ಥಾಮಸ್ನ ಕೇಳ್ತಾನೆ.
ಹೇಳ್ತಾ ಇರ್ತಾಳೆ. ಅದಕ್ಕೆ ಥಾಮಸ್ ಕೂಡ ಹಾ ಸರಿ ನಾನು ಮತ್ತೆ ಸರ್ಕೋತೀನಿ ಅನ್ಬಿಡ್ತಾನೆ. ಇವ್ನು ಬಂದ್ಬಿಟ್ಟಿರ್ತಾನೆ ಅಲ್ಲಿಂದ, ತುಂಬಾ ಬೇಜಾರಾಗ್ಬಿಟ್ಟಿರುತ್ತೆ ಇವ್ನಿಗೂ. ಅದಕ್ಕೋಸ್ಕರ ಇವನು ಬಂದ್ಬಿಟ್ಟಿರ್ತಾನೆ. ಮತ್ತೆ ಇಲ್ಲಿ ನಮ್ಗೆ ಪೀಟರ್ನ ತೋರಿಸ್ತಾರೆ. ಪೀಟರ್ ತನ್ನ ತಂಗಿ ಮತ್ತೆ ತನ್ನ ಫ್ರೆಂಡ್ ಹತ್ರ ಬಂದ್ಬಿಟ್ಟು ಎಲ್ಲ ನನ್ನಿಂದಾನೆ ಆಗಿತ್ತು, ಬಿ ಇಲ್ಲಿಂದ ಹೋಗ್ತಾ ಇದ್ದಾಳೆ, ಥಾಮಸ್ ಕೂಡ ಇಲ್ಲಿಂದ ಹೊರಟೋಗ್ಬಿಟ್ಟು ಇವರಿಬ್ರು ಹೇಗಾದ್ರೂ ಮಾಡಿ ನಾವು ಸೇರಿಸಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾನೆ. ಅವರೆಲ್ಲರಿಗೂ ಒಂದು ಹೋಪ್ನ ಕೊಟ್ಬಿಟ್ಟು ಅಲ್ಲಿಂದ ಹೋಗ್ತಾ ಇರ್ತಾನೆ. ಎಲ್ಲಿಗೆ ಹೋಗ್ತಾನೆ ಅಂದ್ರೆ ಲಂಡನ್ಗೆ ಹೋಗಿ ಶುರು ಮಾಡ್ತಾನೆ. ಥಾಮಸ್ನ ಕರ್ಕೊಂಡ್ ಬಂದ್ಬಿಡೋಣ ವಾಪಸ್ ಅಂತ. ಹೋಗೋಕ್ಕಿಂತ ಮುಂಚೆ ಅವ್ರ ತಂಗಿಗಳಿಗೆಲ್ಲ ಒಂದು ಮಾತನ್ನ ಹೇಳ್ತಾನೆ, ನೀವು ಹೇಗಾದ್ರೂ ಮಾಡಿ ಬೀನ ಹೇಗಾದ್ರೂ ಮಾಡಿ ತಡೀರಿ, ಇಲ್ಲಿಂದ ಹೋಗಿ ಬಿಡಬೇಡಿ ಅಂತ ಹೇಳಿ ಇವ್ರ ಪಾಡಿಗೆ ಇವನು ಥಾಮಸ್ನಾಗ ಎಲ್ಲ ನಿಜವನ್ನು ಹೇಳಿ ಕರ್ಕೊಂಬರ ಅಂತ ಹೋಗ್ತಾನೆ. ಹೋಗ್ಬಿಟ್ಟು ಶಿಸ್ತಾಗಿ ಒಂದು ಟ್ರೈನ್ ಹತ್ತುತ್ತಾನೆ. ಅವನಿಂದ ಬೆಂಜಮಿನ್ ಕೂಡ ಬರ್ತಾನೆ. ಇವ್ನ ಕೈಲಿ ಏನೂ ಆಗಲ್ಲ, ನಾನಿದ್ರೆ ಇವ್ನಿಗೆ ಏನಾರ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಇವನು ಕೂಡ ಹಚ್ಕೋತಾನೆ. ಇವರಿಬ್ರು ಸೇರ್ಕೊಂಡು ಈಗ ಲಂಡನ್ಗೆ ಬರ್ತಾರೆ. ಲಂಡನ್ಗೆ ಬಂದ್ಬಿಟ್ಟು ಅಲ್ಲೊಂದು ಇಲಿನ ಮೀಟ್ ಮಾಡ್ತಾರೆ. ಆ ಇಲಿ ಕೂಡ ನೀವು ಊರಿಂದ ಬಂದಿದ್ದೀರಾ, ಬರ್ರಿ ನಿಮ್ಗೆ ಈ ಲಂಡನ್ ತೋರಿಸ್ತೀನಿ ಅಂದ್ಬಿಟ್ಟು ಶಿಸ್ತಾಗಿ ಆ ಊರನ್ನ ಸುತ್ತಾಡಿಸ್ತಾನೆ. ಇವರು ಎಲ್ಲರೂ ಫಸ್ಟ್ ಟೈಮ್ ಲಂಡನ್ ನೋಡಿರ್ತಾರಲ್ಲ, ತುಂಬಾ ಖುಷಿ ಪಡ್ತಾ ಇರ್ತಾರೆ. ಎಲ್ಲ ಒಂಥರ ಹೊಸದಾಗಿರುತ್ತಲ್ಲ, ಎಲ್ಲಾನು ನೋಡಿ ಖುಷಿ ಪಡ್ತಾ ಇರ್ತಾರೆ. ಇಲ್ಲಿ ಬಿ ಈ ಊರ್ನ ಬಿಟ್ಬಿಟ್ಟು ಹೋಗೋಣ ಅಂತ ಹೋಗ್ತಾ ಇರ್ತಾಳೆ. ಅವಳಿಗೂ ಬೇಜಾರಾಗಿರುತ್ತಲ್ಲ, ಅಲ್ಲಿಗೆ ಕ್ಯಾಬ್ ಬರುತ್ತೆ, ಕ್ಯಾಬ್ ನತ್ಕೊಂಡು ಹೋಗೋಣ ಅಂತ ಇರ್ತಾಳೆ. ಆದ್ರೆ ಇವ್ರು ಬಿಡ್ಬೇಕಲ್ಲ. ಪೀಟರ್ ಸಿಸ್ಟರ್ಸ್ ಗಳೆಲ್ಲ ಹೋಗ್ಬಿಟ್ಟು ಆ ಕಾರ್ನ ಒಂದು ಹಿಂದಗಡೆ ಒಂದು ಕ್ಯಾರೆಟ್ ನೆಲ್ಲ ತುರ್ಕಿ ಗಾಡಿನೆಲ್ಲ ಸ್ಟಾಪ್ ಮಾಡಿ ಇರಿಸ್ತಾರೆ. ಈ ಕಡೆ ನೋಡಿದ್ರೆ ಆ ರ್ಯಾಬಿಟ್ ಮತ್ತೆ ಅವನ ಫ್ರೆಂಡ್ ಬೆಟಮಿನ್ಸ್ ಎಲ್ಲ ಇಬ್ಬರು ಸೇರ್ಕೊಂಡು ಈ ಒಂದು ಸ್ಟೋರ್ ರೂಮ್ಗೆ ಬರ್ತಾರೆ. ಕೆಲಸ ಮಾಡ್ತಾನೆ ಥಾಮಸ್ ಆ ಸ್ಟೋರ್ ರೂಮ್ ಬರ್ತಾರೆ. ಥಾಮಸ್ ಕೂಡ ನೋಡ್ಬಿಡ್ತಾನೆ, ಇವ್ರು ಇಲ್ಲಿ ಬಂದಿದ್ದಾರೆ, ಇಲ್ಲೂ ನನ್ನ ಜೀವನ ಹಾಳು ಮಾಡಕ್ ಬಂದಿದ್ದಾರೆ ಅಂದ್ಬಿಟ್ಟು ಅವ್ರನ್ನ ಹಿಡಿಯೋಕೆ ಟ್ರೈ ಮಾಡ್ತಾ ಇರ್ತಾನೆ. ಹಿಡಿತಾ ಒಂದು ಸ್ಟೋರ್ ರೂಮ್ ಒಳಗಡೆ ಹೋಗ್ತಾನೆ. ಹಿಡಿದು ಅವ್ರನ್ನ ಒಡೆಯಕ್ಕೆ ನೋಡ್ತಿರ್ಬೇಕಾದ್ರೆ ಅವ್ರು ಕೂಡ ಹೇಳ್ತಾ ಇರ್ತಾರೆ, ನಿಂಗೆ ಸಹಾಯ ಮಾಡಕ್ ಬಂದಿದೀವಿ, ದಯವಿಟ್ಟು ನನ್ನ ಮಾತನ್ನ ಕೇಳು ಅಂತ. ಇವ್ನು ಕೇಳ್ತಾನೆ ಇರೋದೆಲ್ಲ ಫುಲ್ಲು ಕೋಪದಲ್ಲಿ ಇರ್ತಾನಲ್ಲ, ನೀನ್ ನನ್ನ ಕೈ ಸಿಕ್ಕು, ನೀನು ಮಾಡ್ತೀನಿ ಅಂತ ಅವ್ನು ಸರಿಯಾಗಿ ಹುಡುಕ್ತಾ ಇರ್ತಾನೆ. ಆಗ ಪೀಟರ್ ಒಂದ್ ಕಡೆ ನಿಂತ್ಕೊಂಡ್ಬಿಟ್ಟು ಕರೆಕ್ಟಾಗಿ ಹೇಳ್ತಾನೆ, ಕರೆಕ್ಟಾಗಿ ಕೇಳಿಸ್ಕೊ, ಇದೆಲ್ಲ ಆಗಿದ್ದೇವೆ ನನ್ನಿಂದಾನೆ, ಆದ್ರೆ ಬಿ ನಿನ್ನ ತಪ್ಪ ತಿಳ್ಕೊಂಡು ನಿನ್ನ ಬಿಟ್ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾಳೆ, ನೀನು ಏನಾದ್ರು ಬರ್ಲಿ ಅಂದ್ರೆ ನೀನು ಬೀನ ಕಳ್ಕೊಂಡ್ಬಿಡ್ತೀಯಾ ಅಂತ. ಇವನ್ಗೆ ರ್ಯಾಬಿಟ್ಸ್ ಮಾತುಗಳೆಲ್ಲ ಹೇಗೆ ಕೇಳ್ತೈತೆ ಅಂದ್ರೆ ಒಂಥರ ಸೆನ್ಸ್ ಮೂಲಕ ಈ ಒಂದು ಅವ್ನು ಪ್ರೀತಿಯಿಂದ ಹೇಳ್ತಾ ಇರ್ತಾನಲ್ಲ, ಇವ್ನದು ಸ್ವಲ್ಪ ಅಟ್ಯಾಚ್ ಆಗ್ತಾ ಇರುತ್ತೆ, ಕೇಳಿಸ್ತಾ ಇರುತ್ತೆ. ಅದಕ್ಕೋಸ್ಕರ ನಿನ್ನ ಜೊತೆ ಬರ್ಲೇಬೇಕು, ನನ್ನ ಜೊತೆ ಬಾ, ಇಲ್ಲಾಂದ್ರೆ ಕಳ್ಕೊತೀಯ ಅಂತ ಹೇಳ್ಬಿಟ್ಟು ಅವನ್ನ ಕೇಳ್ತಾ ಇರ್ತಾನೆ. ಅವನು ಕೂಡ ಹೌದಾ, ಅವಳು ನಾನೇ ಬಿಟ್ಬಿಟ್ಟು ಹೋಗ್ತಾ ಇದ್ದಾಳ, ಸರಿ ಬನ್ನಿ ಅನ್ಬಿಟ್ಟು ಇವನು ಕೂಡ ಇವ್ರ ಜೊತೆಗೆ ಹೋಗಕ್ಕೆ ಶುರು ಮಾಡ್ತಾನೆ. ಇದೊಂಥರ ಸೂಪರ್ ಆಗಿ ಇರುತ್ತೆ ನೋಡೋಕೆ. ಸಿನಿಮಾಟೋಗ್ರಫಿ, ಟ್ರೈನ್ ಗಿನ್ ಮೇಲೆಲ್ಲ ಹೊತ್ಕೊಂಡು ಆಕಾಶ ಎಲ್ಲ ಹಾರ್ಕೊಂಡು ಫುಲ್ಲು ಗಾಡಿನ ತಗೊಂಡು ಫುಲ್ಲು ಸ್ಪೀಡ್ ಆಗಿ ಬರ್ತಾ ಇರ್ತಾನೆ. ಊರಿಗೆ ವಾಪಸ್ಸು ಕಡೆ ಇವಳು ಇಲ್ಲಿಂದ ಹೋಗಕ್ಕೆಲ್ಲ ರೆಡಿ ಮಾಡ್ಕೋತಾ ಇರ್ತಾಳೆ. ಆದ್ರೂ ಕೂಡ ಅವ್ರ ಸಿಸ್ಟರ್ಸ್ ಗಳೆಲ್ಲ ಬಿಡ್ತಾ ಇರೋದೇ, ಇವಳನ್ನ ತಡೀತಾ ಇರುತ್ತೆ. ಅವಳು ಗಾಡಿ ಮುಂದಕ್ಕೆ ಒಂದು ಜಿಂಕೆ ಕೂಡ ತಗೊಂಬಂದು ನಿಲ್ಲಿಸ್ತಾರೆ. ಇವಳು ಕಾರ್ನ ಎಳೆದ್ಬಿಟ್ಟು ಜಿಂಕೆನ ಸೈಡಿಗೆ ಕಳ್ಸಕ್ಕೆ ಅಂತ ನೋಡ್ತಾ ಇರ್ತಾಳೆ. ಅವಾಗ ಸೂಪರ್ ಆಗಿ ಥಾಮಸ್ ಮತ್ತೆ ಆ ರಾಬಿಟ್ಸ್ ಗಳು ಎಲ್ಲ ಕೂಡ ಬರ್ತವೆ. ಅವ್ನು ಬಂದ್ಬಿಟ್ಟು ಶಿಸ್ತಾಗಿ ಬಂದ್ಬಿಟ್ಟು ಸಾರಿ ಕೇಳ್ತಾ ಇರ್ತಾನೆ, ನೋಡು ನಾನು ಇದು ತಪ್ಪಾಯ್ತು, ಶ್ರಮಿಸ್ಬಿಡು, ನಾನು ಬಿಟ್ಟು ಹೋಗ್ಬೇಡ ಅಂತ. ಆದ್ರೆ ಇವಳು ಫುಲ್ ಕೋಪದಲ್ಲಿ ಇರ್ತಾಳಲ್ಲ, ನೀನ್ ನೋಡ್ದ, ನೀನ್ ಬೇಜವಾಬ್ದಾರಿಯಿಂದ ನನ್ನ ಮನೆ ಹಾಳಾಯ್ತು, ಆ ರಾಬಿಟ್ಸ್ ಮನೆ ಹಾಳಾಯ್ತು ಅಂತ ತುಂಬಾ ಚೆನ್ನಾಗಿ ಬೈತಾ ಇರ್ತಾಳೆ. ಇವನು ಕೂಡ ನಾನ್ ಮಾಡಿದ್ದಲ್ಲ, ಅದು ಅವುಗಳೇ ಮಾಡ್ಕೊಂಡಿದ್ದು, ಆ ರಿಮೋಟ್ ನ ಅವುಗಳೇ ಪ್ರೆಸ್ ಮಾಡಿದ್ದು ಅಂತ. ಇವಳು ಮತ್ತೆ ಅದನ್ನ ಹೇಳ್ತಾಳೆ, ರಾಬಿಟ್ಸ್ ಗಳು ಹೇಗೂ ರಿಮೋಟ್ ನ ಪ್ರೆಸ್ ಮಾಡ್ತವೆ, ಅವಕ್ಕೆ ಏನ್ ಗೊತ್ತಾಗುತ್ತೆ ಅಂತ. ಇವಳು ನನ್ನ ಮಾತನ್ನ ಕೇಳಲ್ಲ ಅಂದ್ಬಿಟ್ಟು ಹೌದು ಅದನ್ನ ನಾನೇ ಮಾಡಿದ್ದು ಅಂತ ಇವನ್ನ ತನ್ನ ಮೇಲೆ ಹಾಕೊಂಡ್ಬಿಡ್ತಾನೆ. ಇದೆಲ್ಲ ರಾಬಿಟ್ಸ್ ಗಳು ನೋಡ್ತಾ ಇರ್ತಾವಲ್ಲ, ಪೀಟರ್ ಹೋಗ್ಬಿಟ್ಟು ಅವಳ ಹತ್ರ ಹೋಗ್ಬಿಟ್ಟು ಆ ರಿಮೋಟ್ ನ ತೋರಿಸ್ಬಿಟ್ಟು ಇದನ್ನ ನಾನೇ ಪ್ರೆಸ್ ಮಾಡಿದ್ದು ಅಂತ ಒಂಥರ ಸೈನ್ ಮೂಲಕ ಹೇಳ್ತಾನೆ. ಇದನ್ನ ಇವಳು ನೋಡ್ಬಿಟ್ಟು ನಿಮಿಷ ಬೇಜಾರಾಗೋಗ್ಬಿಡುತ್ತೆ, ನಾನು ಇವನ್ ಮೇಲೆ ಬೈತಿದ್ನಲ್ಲ, ಇದು ರಾಬಿಟ್ಸ್ ಮಾಡ್ಕೊಂಡಿದ್ದೆ ಕೆಲಸ ಅಂತ, ಥಾಮಸ್ ಏನು ತಪ್ಪಿಲ್ವಲ್ಲ ಅಂತ. ಆಗ ಅಲ್ಲಿಗೆ ಇಬ್ಬರು ವ್ಯಕ್ತಿಗಳು ಬರ್ತಾರೆ. ಯಾಕೆಂದ್ರೆ ಇವನು ಹೋಗ್ಬೇಕಾದ್ರೆ ಈ ಮನೆನ ಸೇಲ್ ಮಾಡ್ಬಿಟ್ಟು ಹೋಗಿರ್ತಾನೆ, ಇದನ್ನ ಬೇರೆಯವ್ರು ತಗೊಂಡ್ಬಿಟ್ಟಿರ್ತಾರೆ. ಆ ಓನರ್ಸ್ ಗಳು ಬಂದ್ಬಿಟ್ಟು ಈ ಮನೆ ನಮಗೆ ಸೇರಿದೆ, ನೀವು ಇಲ್ಲಿಂದ ಹೋಗ್ಬೋದು ಅಂತ. ಇವನು ಕೂಡ ಹೇಳ್ತಾನೆ, ಈ ಮನೆ ನಂದು, ಇನ್ಮೇಲೆ ನಾನು ಇದನ್ನ ಸೇಲ್ ಮಾಡೋದಿಲ್ಲ, ನೀವು ಇಲ್ಲಿಂದ ಹೋಗಿ ಅಂತ. ಅದ್ರ ಆಲ್ರೆಡಿ ಟ್ರಾನ್ಸ್ಫರ್ ಆಗ್ಬಿಟ್ಟಿರುತ್ತೆ ಇವ್ರುಗಳಿಗೆ. ಇಲ್ಲಿಂದ ಹೋಗಿ ಅಂತ ಆ ಎರಡು ಓನರ್ಸ್ ಗಳು ಹೇಳ್ಬಿಟ್ಟು ಕಳಿಸ್ಬಿಟ್ಟು ಇವ್ರ ಶಿಸ್ತಾಗಿ ಆ ಹೊಸ ಮನೆ ಒಳಗಡೆ ಹೋಗ್ತಾರೆ ಹೊಸ ಓನರ್ಸು. ಇದು ರ್ಯಾಬಿಟ್ಸ್ ಗಳನ್ನ ನೋಡ್ಬಿಟ್ಟು ನಿಮಗೆ ಬುದ್ಧಿ ಕಲಿಸ್ತೀನಿ ಅಂದ್ಬಿಟ್ಟು ಇವೆಲ್ಲ ಒಂದು ಪ್ಲಾನ್ ಮಾಡ್ಕೋತವೆ. ಸೇಮ್ ಅದೇ ರೀತಿ ಕರೆಂಟ್ ಶಾಕ್ಗಳನ್ನೆಲ್ಲ ಕೊಡ್ತಾರೆ ಅವ್ರಗಳಿಗೆ. ಇದನ್ನೆಲ್ಲ ದಾಟ್ಕೊಂಡು ಕೂಡ ಮನೆ ಒಳಗಡೆ ಹೋಗ್ತಾರೆ. ಮನೆ ಒಳಗಡೆ ನೋಡಿದಾಗ ಅಲ್ಲಿ ಎಷ್ಟೊಂದು ಗಲೀಜಾಗಿ ಸತ್ಯ ಪ್ರಾಣಿಗಳನ್ನೆಲ್ಲ ಕರ್ಸ್ಬಿಟ್ಟಿರ್ತಾನೆ. ಇದನ್ನೆಲ್ಲ ನೋಡ್ಬಿಟ್ಟು ಈ ಮನೆಯನ್ನು ಬೇಡ, ಈ ಮನೆ ಸವಸನ್ನು ಬೇಡ, ಇದು ನೀವೇ ಇಟ್ಕೊಳ್ಳಿ ಅಂದ್ಬಿಟ್ಟು ಆ ಮನೆ ಇಬ್ಬರು ಮನೆ ಓನರ್ಸ್ಗಳು ವಾಪಸ್ ಅದನ್ನ ಅವನಿಗೆ ಕೊಟ್ಟು ಶಿಸ್ತಾಗಲ್ಲಿಂದ ಕಾರ್ ಎತ್ಕೊಂಡು ಬಂದ್ಬಿಡ್ತಾರೆ. ಆಮೇಲೆ ಗೊತ್ತಾಗುತ್ತೆ ಇದೆಲ್ಲ ರ್ಯಾಬಿಟ್ಸ್ ಗಳೇ ಮಾಡಿದ್ದು ಅಂತ. ಯಾರಿಗೆ ಹೀಗೆ ಮತ್ತಿನ್ನೇನು ಇವರೆಲ್ಲರೂ ಕೂಡ ಒಟ್ಟಿಗೆ ಇರೋಕ್ಕೆ ಶುರು ಮಾಡ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಮತ್ತೆ ಪೋಸ್ಟ್ ಕ್ರೆಡಿಟ್ಸ್ ನಮಗೆಲ್ಲ ತೋರಿಸ್ತಾರೆ. ಎಲ್ಲರೂ ಸೇರ್ಕೊಂಡು ಈ ಬಿ ಮನೆ ಮೇಲೆ ಮರ ಬಿದ್ದಿತ್ತಲ್ಲ ಅದನ್ನೆಲ್ಲ ಎತ್ಬಿಟ್ಟು ಆ ಮರಗಿರನೆಲ್ಲ ಕುಯ್ದು ಸೈಡಿಗೆ ಬಿಸಾಕ್ಬಿಟ್ಟು ಆ ಹೊಡೆದೋಗಿರೋ ಮನೆಯಲ್ಲಿ ಸರಿ ಮಾಡಿ ಮತ್ತೆ ಈ ರ್ಯಾಬಿಟ್ಸ್ ಗಳಿಗೆಲ್ಲ ಒಂದು ಹೊಸ ಮನೆನ ಕಟ್ಕೊಟ್ಟಿರ್ತಾರೆ. ಒಟ್ಟಿನಲ್ಲಿ ಹೀಗೆ ಬಿ ಮತ್ತೆ ಥಾಮಸ್ ಹಾಗೆ ಪೀಟರ್ ಮತ್ತೆ ಅವನ ಫ್ಯಾಮಿಲಿ ತುಂಬಾ ಚೆನ್ನಾಗಿ ಇರ್ತಾರೆ. ಹೇಗಿತ್ತು ಮೂವಿ? ಇದ್ರದ್ದು ಪಾರ್ಟ್ 2 ಮೂವಿ ಕೂಡ ಇದೆ, ಬೇಕಂದ್ರೆ ಕೇಳಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಈ ಮೂವಿ ತುಂಬಾ ಇಷ್ಟ ಆಗಿರ್ಬೋದು. ಸರಿ, ಈ ಮೂವಿ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಅಂದ್ರೆ ಪರವಾಗಿಲ್ಲ, ಮುಂದಿನ ಸಲ ನಿಮ್ಗೆ ಇಷ್ಟ ಆಗೋ ಥರನೇ ಇನ್ನೊಂದು ಮೂವಿ ತೊಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದೇನು ಹೇಳಿ? ಅಷ್ಟೇ ಬ್ರೋ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.